ಹಿಂದಿನ ಸೆಷನ್ನಲ್ಲಿ ನಾವು ಯಾಕೆ ನಮ್ಮ ಕರ್ಮಗಳನ್ನ ಕಳ್ಕೋಬೇಕು, ಯಾಕೆ ನಮ್ಮನ್ನ ನಾವು ಸಿದ್ಧರನ್ನಾಗಿ ಮಾಡ್ಕೋಬೇಕು ಅಂತೆಲ್ಲ ಮಾತಾಡ್ಕೊಂಡ್ವಿ. ಯಾಕೆ, ಏನು ಕಾರಣ? ಇದಕ್ಕೆಲ್ಲ ಹಿಂದೆ ಏನೋ ಒಂದು ಕಾರಣ ಇರ್ಬೇಕಲ್ವಾ? ಏನು ಗೊತ್ತಿದೆಯಾ? ಆ ಒಂದು ಅದ್ಭುತವಾದ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ಒಂದು ವೈಬ್ರೇಷನ್ ಬೇಕು. ನೋಡಿ, ಬೆಳಗ್ಗೆಗಿಂತ ಎಷ್ಟು ಜನ ಕಮ್ಮಿ ಇದ್ದೀರಾ? ಯಾರಿಗೆ ತಲುಪಬೇಕೋ ಅವರಿಗೆ ಮಾತ್ರ ತಲುಪುವಂಥ ವಿಚಾರಗಳಿವೆ. ನಾವು ಇಲ್ಲಿದ್ದೀವಿ ಅಂತಂದ್ರೇನೆ ನಮ್ಮ ಎಷ್ಟೋ ಜನ್ಮಗಳ ಒಂದು ಪ್ರಯಾಣ ಮಾಡಿ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ್ಳೋದಕ್ಕೋಸ್ಕರ ಒಳಗಿನಿಂದ ಡಿಸಿಷನ್ ತಗೊಂಡು ಇಲ್ಲಿದ್ದೀವಿ. ಇದರ ಕಾರಣ ಏನು? ಹಿಂದಿನ ಕಾರಣ ಏನು? ಏಕೆಂದ್ರೆ ಪ್ರತಿಯೊಂದಕ್ಕೂ ಮೇಲ್ನೋಟಕ್ಕೆ ಒಂದು ಅರ್ಥ ಇರುತ್ತೆ, ಒಳನೋಟದಲ್ಲಿ ಇನ್ನೊಂದು ಅರ್ಥ ಇರುತ್ತೆ, ಇನ್ನೂ ಆಳಕ್ಕೆ ಹೋದ್ರೆ ಇನ್ನೊಂದು ಅಂತರಾರ್ಥ ಅಂತಂದೊಂದಿರುತ್ತೆ. ಆ ಅಂತರಾರ್ಥವನ್ನ ಇವತ್ತು ರಿವೀಲ್ ಮಾಡುವಂತ ಸಮಯ. ಯಾಕೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಷ್ಟೆಲ್ಲ ನಾವು ಯಾಕೆ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ, ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದೀವಿ ಅಂತಂದ್ರೆ, ಇನ್ನ ಸದ್ಯದಲ್ಲೇ ಅನ್ನೋ ಮಾತು ಕೂಡ ತಪ್ಪಾಗತ್ತೆ. ಇಟ್ಸ್ ಆಲ್ರೆಡಿ ಈ ಭೂಮಿ ಅನ್ನೋಂಥದ್ದು 9ನೇ ಡೈಮೆನ್ಷನ್ಗೆ ಶಿಫ್ಟ್ ಆಗ್ತಾ ಇದೆ, ಆಗೋಗಿದೆ. ಇಷ್ಟು ದಿನ 5ನೇ ಡೈಮೆನ್ಷನ್ಗೆ ಅಂತ ಹೇಳ್ತಿದ್ರು, ಆಲ್ ಆಫ್ ಎ ಸಡನ್ 9th ಡೈಮೆನ್ಷನ್ಗೆ ಶಿಫ್ಟ್ ಆಗಿದೆ. ಈ ಡೈಮೆನ್ಷನ್ಸ್ ಅಂದ್ರೆ ಏನು? ಈ ಶಿಫ್ಟಿಂಗ್ ಅಂದ್ರೆ ಏನು? ಎಲ್ಲರಿಗೂ ಡೌಟ್ ಬರುತ್ತೆ, ಏನಿದು ಡೈಮೆನ್ಷನ್ಸ್ ಅಂದ್ರೆ, ಇದಕ್ಕೆ ಏನಂತಾರೆ ಅಂತ ಹೇಳಿ. ಇದು ಡೈಮೆನ್ಷನ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಮುತ್ತಾತರ ಕಾಲಕ್ಕೆ ಹೋಗೋಣಂತೆ. ಅವಾಗಿನ ಜೀವನ ಶೈಲಿ ಹೇಗಿರ್ತಿತ್ತು? ಏನೂ ಇರ್ಲಿಲ್ಲ, ಹೌದಾ? ಹಾಗೆ ಇರ್ತಿತ್ತು. ಅವರ ಜೀವನ ಶೈಲಿ ಕೂಡ ಹಾಗೆ ಇರ್ತಿತ್ತು, ಹೌದು. ಆದ್ರೆ ಮುಂದೆ ಬರ್ತಾ 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 ನಮಗೆ ಸಮಯ ಹೆಚ್ಚು ಸಿಗೋ ಹಾಗೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅವಾಗ ಅಷ್ಟೆಲ್ಲ ವರ್ಕ್ ಇರ್ತಿತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸಾಧನೆಗೆ ಆವತ್ತಿಗೆ ಅದರದ್ದೇ ಆದಂಥ ವೈಬ್ರೇಷನ್ ಇತ್ತು. ಯಾಕೆ ಅಂದ್ರೆ ಭೂಮಿ ಅವಾಗ ಜಸ್ಟ್ 3 ಡೈಮೆನ್ಷನ್ ಇತ್ತು. ಡೈಮೆನ್ಷನ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣಂತೆ. ಪ್ರತಿಯೊಂದು ಲೋಕಗಳಲ್ಲಿ ಕೂಡ, ಇವಾಗ ನಾವಿಲ್ಲಿ ಭೂಲೋಕದಲ್ಲಿ ಹೇಗಿದೀವೋ ಹಾಗೇನೆ ಅನೇಕ ಲೋಕಗಳಿದೆ. ವಿಶ್ವ ಅಂದ್ರೇನೆ ಒಂದು ಸಮಸ್ತ ಲೋಕಗಳ ಒಂದು ಸಮೂಹ. ಅದು ಬಹಳ ಅನಂತವಾಗಿರುವಂಥದ್ದು. ಎಷ್ಟೋ ನಕ್ಷತ್ರ ಪುಂಜಗಳು, ಎಷ್ಟೋ ಸೂರ್ಯಚಂದ್ರರು, ಎಷ್ಟೋ ಭೂಮಿಗಳು, ಎಷ್ಟೋ ಗ್ಯಾಲಕ್ಸಿಗಳು ಇರುವಂತಹ ದೊಡ್ಡದಾದಂಥ ವಿಶ್ವ. ಅದರಲ್ಲಿ ನಮ್ಮ ಭೂಮಂಡಲ ಅನ್ನುವಂಥದ್ದು ಒಂದು ಸಣ್ಣ ಒಂದು ಲೋಕ. ಈ ಒಂದು ಲೋಕ ಹೇಗಿದೆ ಅಂತಂದ್ರೆ, ಪ್ರಪ್ರಥಮವಾಗಿ ನಮ್ಮ ಭೂಮಿ ಇದ್ದಿದ್ದು 3 ಡೈಮೆನ್ಷನ್ ಅಲ್ಲಿ ಮಾತ್ರ. ಇವಾಗ ಹೇಗೆ ಹೇಳ್ಕೋಬಹುದು ಅಂತಂದ್ರೆ, ಬೆಳಕು, ಶಬ್ದ ಮತ್ತೆ ಸ್ಪರ್ಶ ಅನ್ನುವಂಥದ್ದು 3 ಡೈಮೆನ್ಷನ್. ಈ 3 ಡೈಮೆನ್ಷನ್ ಅಲ್ಲಿ ಮಾತ್ರ ಭೂಮಿ ಇದ್ದಂಥದ್ದು. ಇಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಬೆಳಕನ್ನ ಅರ್ಥ ಮಾಡ್ಕೊಳ್ತಾ ಇದ್ರು, ಶಬ್ದವನ್ನ ಗ್ರಹಿಸ್ತಾ ಇದ್ರು, ಸ್ಪರ್ಶದ ಮುಖಾಂತರ ವೈಬ್ರೇಷನ್ ಅನ್ನ ಹರಡ್ತಾ ಇದ್ರು. ಇಷ್ಟು ಮಾತ್ರ ಇತ್ತು. ಆದ್ರೆ ಇವಾಗ ಹೇಗೆ ನಾವು ಲೋಕಸಭೆ, ವಿಧಾನಸಭೆ ಅಂತ ಎಲ್ಲ ಹೇಳ್ತೀವಲ್ಲ, ಹಾಗೇನೆ ಎಲ್ಲಾ ಲೋಕಗಳನ್ನ ಸೇರಿ ಒಂದು ಪಾರ್ಲಿಮೆಂಟ್ ಇದೆ. ಅದನ್ನ ಗ್ಯಾಲಕ್ಟಿಕ್ ಫೆಡರೇಷನ್ ಅಂತ ಹೇಳ್ತಾರೆ. ಅಂದ್ರೆ ಸಮಸ್ತ ವಿಶ್ವದಲ್ಲಿರುವಂತಹ ಎಲ್ಲ ಲೋಕಗಳ ಮಾಸ್ಟರ್ಸು ಅಲ್ಲಿ ಕೂತು ಸಭೆಯನ್ನ ನಡೆಸ್ತಾರೆ. ಯಾವ್ಯಾವ ಲೋಕದಲ್ಲಿ ಏನೇನ್ ನಡೀತಾ ಇದೆ, ಯಾವ್ಯಾವ ಲೋಕದಲ್ಲಿ ಇನ್ನ ಇಂಪ್ರೂವ್ಮೆಂಟ್ಸ್ ಆಗ್ಬೇಕಾಗಿದೆ, ಯಾವ್ಯಾವ ಲೋಕದಲ್ಲಿ ಇನ್ನೂ ಹೆಚ್ಚು ಯಾವ ರೀತಿ ಜ್ಞಾನವನ್ನ ಪಡ್ಕೋಬೇಕು, ಹೀಗೆ ಎಲ್ಲವನ್ನ ಡಿಸ್ಕಷನ್ ಮಾಡುವಂತಹ ಒಂದು ಗ್ಯಾಲಕ್ಟಿಕ್ ಫೆಡರೇಷನ್ ಅಂತ ಒಂದಿದೆ. ಆ ಗ್ಯಾಲಕ್ಟಿಕ್ ಫೆಡರೇಷನ್ ನಲ್ಲಿ ಒಂದು ಸಾರ್ತಿ ಏನ್ ಮಾಡ್ತಾರೆ, ಭೂಮಿಯನ್ನ ಈ ಗ್ಯಾಲಕ್ಟಿಕ್ ಫೆಡರೇಷನ್ ಇಂದ ಸಪರೇಟ್ ಮಾಡಬೇಕು. ಯಾಕೆ ಅಂತಂದ್ರೆ ಈ ಭೂಮಂಡಲದಲ್ಲಿರುವಂತಹ ಮನುಷ್ಯ ಪ್ರಾಣಿ
ಪ್ರಾಣಿನೇ ಅಲ್ವಾ ನಾವೆಲ್ಲರೂ, ಪ್ರಾಣಿ ಜಾತಿಗೆ ಸೇರಿದವ್ರೆ ನಾವೆಲ್ಲ. ಈ ಮನುಷ್ಯನೆಂಬ ಪ್ರಾಣಿ ತುಂಬಾ ವಿಚಲಿತಗೊಳ್ತಾ ಇದ್ದಾನೆ. ಯಾಕೆ ಅಂದ್ರೆ ದ್ವಂದ್ವತ್ವ ಅನ್ನೋದು ತುಂಬಾ ಇದೆ ಭೂಮಿ ಮೇಲೆ, ಡ್ಯುಯಾಲಿಟಿ. ಆ ಡ್ಯುಯಾಲಿಟಿ ಸರಿ ತಪ್ಪು ಅನ್ನೋಂಥ ಡ್ಯುಯಾಲಿಟಿಯಲ್ಲಿ ಸಿಗಾಕೊಂಡು ಮನುಷ್ಯ ಈಚೆನೆ ಬರ್ತಾ ಇಲ್ಲ. ಅವನ ಒಂದು ಕರ್ತವ್ಯಗಳೆಲ್ಲ ಏನಾಗ್ತಿದೆ, ನೆಗೆಟಿವ್ ಕಡೆಗೆ ಹೋಗ್ತಾ ಇದೆ. ಆ ವೈಬ್ರೇಷನ್ ಎಲ್ಲ ನೆಗೆಟಿವ್ ಆಗೇ ಹೋಗ್ತಾ ಇದೆಯೇ ಹೊರತು ಅವನಲ್ಲಿ ಇಂಪ್ರೂವ್ಮೆಂಟ್ಸೇ ಕಾಣ್ತಾ ಇಲ್ಲ. ಹಾಗಾಗಿ ಈ ಭೂಮಂಡಲದ ಜನರನ್ನ ಉದ್ಧಾರ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಇವರನ್ನ ಗ್ಯಾಲಕ್ಟಿಕ್ ಫೆಡರೇಷನ್ ಇಂದ ತೆಗೆದು ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇದೆಲ್ಲ ನಿಮಗೆ ಒಂಥರ ಏನೋ ಸ್ಟೋರಿ ತರ ಅನ್ನಿಸ್ಬಹುದು, ಬಟ್ ಇವೆಲ್ಲ ರಿಯಾಲಿಟಿ. ನಾವು ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಂತ ಹೇಳ್ಕೊಳ್ತೀವಿ, ಆದ್ರೆ ಕಣ್ಣಿಗೆ ಕಾಣ್ದಲೇ ಇರೋ ಸತ್ಯ ಬಹಳಷ್ಟು ಇರುತ್ತೆ. ಅಂತಹ ಸತ್ಯದಲ್ಲಿ ಇದು ಒಂದು. ಹಾಗೆ ಗ್ಯಾಲಕ್ಟಿಕ್ ಫೆಡರೇಷನ್ ಅಲ್ಲಿ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ರೆ, ಕೆಲವು ಮಂದಿ ಮಾತ್ರ ಇಲ್ಲ, ನಾವು ಭೂಮಂಡಲಕ್ಕೆ ಹೋಗಿ ಅಲ್ಲಿಯ ಜನರಲ್ಲಿ ಇನ್ನ ಒಂಚೂರು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗೋ ಹಾಗೆ ನಾವು ವೈಬ್ರೇಷನ್ ಕ್ರಿಯೇಟ್ ಮಾಡೋಣಂತೆ, ಅವರನ್ನ ಇನ್ನೂ ಚೆನ್ನಾಗಿ ಉದ್ಧಾರ ಮಾಡೋಣಂತೆ, ಅವ್ರಿಗೆ ತಿಳಿಸಿ ಹೇಳೋಣಂತೆ ಅಂತ ಹೇಳಿ ಕೆಲವು ಮಂದಿ, ಕೆಲವು ಸ್ಟಾರ್ ವರ್ಲ್ಡ್ಸ್ ಮಾಸ್ಟರ್ಸು ರೆಡಿ ಆಗ್ತಾರೆ. ಇಲ್ಲ, ಅವ್ರನ್ನ ನಾವು ರಿಪೇರಿ ಮಾಡೋಣಂತೆ ಅಂತ ಹೇಳಿ ಆ ಥರ ಡಿಸಿಷನ್ ತಗೊಂಡು 1,44,000 ಮಂದಿಯನ್ನ ಒಂದುಗೂಡಿಸ್ಕೊಂಡು ಅವರೆಲ್ಲರೂ ಕೂಡ ಭೂಮಿ ಮೇಲೆ ಜನ್ಮ ತಗೊಳ್ತಾರೆ. ಈ ಭೂಮಿ ಮೇಲೆ ಜನ್ಮ ತೆಗೆದುಕೊಳ್ಳೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಭೂಮಿಯ ವೈಬ್ರೇಷನ್ ಏನಿದೆ ಅದು ಸ್ವಲ್ಪ ಕಮ್ಮಿ ಇದೆ, ಇವಾಗ ಜಾಸ್ತಿ ಆಗ್ತಾ ಇದೆ. ಬಟ್ ಭೂಮಿಯ ವೈಬ್ರೇಷನ್ ತುಂಬಾ ಲೋ ಇದ್ದಿದ್ರಿಂದ ಸ್ಟಾರ್ ವರ್ಲ್ಡ್ ಪೀಪಲ್ ಅಂದ್ರೆ, ಸ್ಟಾರ್ ವರ್ಲ್ಡಿನ ಮಾಸ್ಟರ್ಸ್ ಅಂದ್ರೆ ಅವರ ವೈಬ್ರೇಷನ್ ಎಷ್ಟು ಅದ್ಭುತವಾಗಿರುತ್ತೆ, ತುಂಬಾ ಹೈ ವೈಬ್ರೇಷನ್. ಅವರು ಭೂಮಿ ಮೇಲೆ ಬಂದ್ರೆ ಈ ವೈಬ್ರೇಷನ್ಗೆ ಸೆಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಅವರ ವೈಬ್ರೇಷನ್ ಅನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾರೆ. ನೋಡಿ, ಯಾರಿಗೋಸ್ಕರ ಕಡಿಮೆ ಮಾಡ್ಕೊಂಡ್ರು? ನಮ್ಮೆಲ್ಲರನ್ನ ಉದ್ಧಾರ ಮಾಡೋದಕ್ಕೋಸ್ಕರ. ಅವರ ಒಂದು ವೈಬ್ರೇಷನ್ ಅನ್ನ ಕಡಿಮೆ ಮಾಡಿಕೊಂಡು ಈ ಭೂಮಂಡಲದ ಜನರನ್ನ ಒಂದು ಉದ್ಧಾರ ಮಾಡಬೇಕು, ಇವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗವನ್ನ ತೋರಿಸ್ಬೇಕು, ಗ್ಯಾಲಕ್ಟಿಕ್ ಫೆಡರೇಷನ್ ಇಂದ ಇವರು ಸಪರೇಟ್ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಅವರೆಲ್ಲರೂ ಇಲ್ಲಿ ಬಂದು ಬಹಳಷ್ಟು ವರ್ಕ್ ಮಾಡ್ತಾರೆ. ಅವರು ಜನ್ಮ ತೆಗೆದುಕೊಳ್ಳುವಾಗ ಏನಾಗತ್ತೆ, ನಮ್ಮ DNA ಸಿಸ್ಟಮ್ ಅಂತ ಒಂದಿರುತ್ತೆ, ಗೊತ್ತಾ? ನಮ್ಮ DNA ಸಿಸ್ಟಮ್ ಅಂದ್ರೆ ನಾವು ಯಾವಾಗ ಜನ್ಮ ತೆಗೆದುಕೊಂಡಿದೀವೋ, ಈ ಆತ್ಮ ಯಾವಾಗ ಜನ್ಮ ತೆಗೆದುಕೊಳ್ತೋ ಆವಾಗಿನಿಂದ ನಮ್ಮ ಒಳಗಡೆ ಆ ವರ್ಣತಂತುಗಳಲ್ಲಿ ಆ ನಾಲೆಡ್ಜ್ ಅನ್ನೋಂಥದ್ದು ರೆಕಾರ್ಡ್ ಆಗ್ತಾ ಇರುತ್ತೆ. ನಾವು ಎಷ್ಟು ಸಾರ್ತಿ ಹುಟ್ಟಿದೀವಿ, ಎಷ್ಟು ಸಾರ್ತಿ ಸತ್ತಿದೀವಿ, ಎಷ್ಟು ಜ್ಞಾನವನ್ನ ಪಡ್ಕೊಂಡಿದೀವಿ, ಯಾವ್ಯಾವ ನೆನಪುಗಳು ನಮ್ಮ ಒಳಗಡೆ ಇದೆ, ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಆ DNA ನಲ್ಲಿ. ಆ DNA ಏನಾಗ್ಬಿಟ್ಟಿರುತ್ತೆ, 12 ಸ್ಟ್ಯಾಂಡ್ಸ್, 12 ಎಳೆಗಳಿರುತ್ತೆ. ಆ 12 ಎಳೆಗಳನ್ನ 10 ಎಳೆಗಳನ್ನ ಕಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಕೇವಲ 2 ಮಾತ್ರ ಅವ್ರ ಮನುಷ್ಯನಿಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಬಿಟ್ಟಿರ್ತಾರೆ. ಅಂದ್ರೆ ಅಷ್ಟು ಕೆಳಮಟ್ಟಕ್ಕೆ ಇಳಿದೋಗಿರುತ್ತೆ ಮಾನವ ಕುಲ. ಅದನ್ನ ಉದ್ಧಾರ ಮಾಡಿ, ಇಲ್ಲ ಅವರನ್ನ ಮತ್ತೆ ನಾವು ದೇವತಾ ಪುರುಷರನ್ನಾಗಿ ಮಾಡ್ತೀವಿ ಅನ್ನೋಂಥ ಡಿಸಿಷನ್ ತಗೊಂಡು ಅನೇಕ ನಕ್ಷತ್ರ ಲೋಕದ ಮಾಸ್ಟರ್ಗಳು ಇಲ್ಲಿಗೆ ಇಳಿದ್ ಬರ್ತಾರೆ. ಅಂಥ ಒಬ್ಬರಲ್ಲಿ ನಮ್ಮ ಪತ್ರಿ ಸರ್ ಕೂಡ ಒಬ್ರು. ಆತನನ್ನ ಯಾಕೆ ನಾವು ಅಷ್ಟು ಮಹಾನುಭಾವ ಅಂತ ಹೇಳಿ ಹೇಳ್ಕೊಳ್ತೀವಿ ಅಂದ್ರೆ, ಆ ಸ್ಟಾರ್ ವರ್ಲ್ಡ್ಸ್ ಇಂದ ನಮ್ಮನ್ನೆಲ್ಲ ರೆಡಿ ಮಾಡೋದಿಕ್ಕೋಸ್ಕರ ಬಂದಂತಹ ಮಹಾಯುಗ ಪುರುಷ ಆತ. ಅಂತಹ ಒಂದು ಅದ್ಭುತ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಏನಾಗ್ತಾ ಬಂತು, ನಿಧಾನವಾಗಿ ನಿಧಾನವಾಗಿ ಅವರು ಅವರಿಂದ ಮತ್ತೆ ಮಕ್ಕಳಾದ್ರು, ಅವರಿಂದ ಮತ್ತೆ ಒಂದು ಜನಾಂಗ ಬೆಳೀತಾ ಹೋಯ್ತು. ಹಾಗೆ ಆ ಬಂದಂತಹ ಸ್ಟಾರ್ ಮಾಸ್ಟರ್ಸ್ ಅಲ್ಲಿ ಇದ್ದಂತಹ 12 ಸ್ಟ್ಯಾಂಡ್ಸ್ ಆಕ್ಟಿವೇಟ್ ಆಗ್ತಾ ಬಂತು, ಅದು ಜನರೇಟ್ ಆಗ್ತಾ ಬಂತು ಎಲ್ಲರೊಳಗಡೆ. ಹೀಗೆ ಜನರೇಟ್ ಆಗಿ 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 1,44,000 ಜನ ಬಂದಿದ್ದು ಎಷ್ಟೋ ಬ್ಯಾಚಸ್ ಆಗಿ ಇಡೀ ಭೂಮಂಡಲದಲ್ಲಿ ಹರಡಿದ್ದಾರೆ. ಇವತ್ತು ಎಷ್ಟೋ ಕೋಟಿ ಕೋಟಿಯಾಗಿ ಎಲ್ಲರೂ ಹರಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಏನಂತಂದ್ರೆ, ಈ ಇಡೀ ಭೂಮಂಡಲ ಒಂದು ಮಟ್ಟಿಗೆ ಸಿದ್ಧ ಆಗಿದೆ, ಅದನ್ನ ಶಿಫ್ಟ್ ಮಾಡ್ಬೇಕು. ಅದು ಏನಾಗ್ತಿದೆ, ಶಂಬಲ ಕೇಳಿದಿರಾ ಎಲ್ಲರೂ? ಏನು ಶಂಬಲ ಅಂದ್ರೆ, ಈ ಋಷಿ ಮುನಿಗಳೆಲ್ಲ ಯಾರು ಹಾಗಿದ್ರೆ? ಇವರೆಲ್ಲರೂ ಕೂಡ
ಆ 1,44,000 ಜನ ಯಾರೆಲ್ಲ ನಾವು ಮನುಕುಲವನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದಿದ್ರಲ್ಲ, ಅವರೆಲ್ಲರೂ ಇರುವಂತಹ ಒಂದು ಅದ್ಭುತವಾದ ಪ್ರದೇಶವನ್ನ ಶಂಬಲ ಅಂತ ಹೇಳ್ತಾರೆ. ಈ ಶಂಬಲ ಅನ್ನುವಂಥದ್ದು ಇಷ್ಟು ದಿನ ಏನಾಗಿತ್ತಂದ್ರೆ ಒಂದು ಗುಪ್ತವಾಗಿತ್ತು. ಶಂಬಲ ಅಂದ್ರೆ ಅದು ಯಾರೂ ತಲುಪ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ಪ್ಲೇಸ್ ಅದು. ಅಲ್ಲಿ ತುಂಬಾ ಹೈ ವೈಬ್ರೇಷನ್ ಇರುತ್ತೆ. ಅದ್ರ ಮೇಲ್ಗಡೆ ಫ್ಲೈಟ್ ಹೋದ್ರೆ ಕೂಡ ಆ ಫ್ಲೈಟ್ ಎಲ್ಲೋಯ್ತು ಗೊತ್ತಾಗೋದಿಲ್ಲ. ಹೀಗೆಲ್ಲ ರೂಮರ್ಸ್ ಇತ್ತು. ಅದನ್ನ ಮಾಸ್ಟರ್ಸ್ ಇವಾಗ ರಿವೀಲ್ ಮಾಡ್ತಾ ಇದ್ದಾರೆ. 2012 ಅಲ್ಲಿ ಪತ್ರಿ ಸರ್ ಒಂದು ಅನೌನ್ಸ್ಮೆಂಟ್ ಕೊಟ್ರು. ಈಗ ಪಿರಮಿಡ್ ವ್ಯಾಲಿ ಕೂಡ ಶಂಬಲ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿ. ಪಿರಮಿಡ್ ವ್ಯಾಲಿ, ಬ್ಯಾಂಗ್ಳೂರ್ ಪಿರಮಿಡ್ ವ್ಯಾಲಿ ಏನಿದೆ ಅದು ಶಂಬಲ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಕೊಟ್ರು. ಆ ಮೆಸೇಜ್ ಕೇಳಿದಾಗಿನಿಂದ ನನ್ನ ತಲೆ ಒಳಗಡೆ ಒಂದು ಹುಳ ಕೊರಿಯೋದಕ್ಕೆ ಸ್ಟಾರ್ಟ್ ಆಯ್ತು. ಶಂಬಲ ಅಂದ್ರೆ ಏನು ನಾನು ತಿಳ್ಕೋಬೇಕು, ಶಂಬಲ ಅಂದ್ರೆ ಹೇಗಿರುತ್ತೆ, ಅದು ಕೇವಲ ಒಂದು ಸ್ಥಳ ಮಾತ್ರನಾ ಅಥವಾ ಏನಿದ್ರ ಒಳಗಡೆ ಅಂತ ಹೇಳಿ ನನ್ನ ಒಳಗಡೆ ವಿಪರೀತವಾಗಿ ಆ ಕ್ವಶನಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತು. ಅದು ಸ್ಟಾರ್ಟ್ ಆಗಿದ್ದು ಏನಾಯ್ತು ಅಂದ್ರೆ ಈಗಾಗಲೇ 2012 ಅಂದ್ರೆ ಇವಾಗಲೇ 2026, 12 ವರ್ಷಗಳ ಕಾಲ ಕಳೆದಿದೆ. 14 ವರ್ಷ ಆಗಿದೆ. ಆಗ ನಾನು ಹೋಗಿ ಒಂದು ಪುಸ್ತಕವನ್ನ ಬರೆಯುವಂತ ಪ್ರೇರೇಪಣೆ ಆಯ್ತು. ಶಂಬಲ ಅಂತ ಹೇಳಿ ಆ ಪುಸ್ತಕದ ಹೆಸರು ಇಟ್ಟು ಬರೆಯೋದಿಕ್ಕೆ ಪ್ರಾರಂಭ ಮಾಡಿದೆ. ಒಳಗಿನಿಂದ ಎಷ್ಟು ಅದ್ಭುತವಾದ ಇಂಟ್ಯೂಷನ್ ಅಂತಂದ್ರೆ, ಎಷ್ಟು ಅದ್ಭುತವಾಗಿ ಮೆಸೇಜಸ್ ಕೊಟ್ರು ಅಂತಂದ್ರೆ, ಶಂಬಲ ಅನ್ನುವಂಥದ್ದು ಕೇವಲ ಒಂದು ಪ್ಲೇಸ್ ಅಲ್ಲ, ಅದು ಒಂದು ಶಕ್ತಿ. ಅದು ಯಾಕೆ ಆ ಹೆಸರು ಬಂತು ಅಂತಂದ್ರೆ, ಹಿಂದೆ ಋಷಿ ಮುನಿಗಳೆಲ್ಲರೂ ಸೇರಿ ಮಾನವ ಕುಲವನ್ನ ಉದ್ಧಾರ ಮಾಡ್ಬೇಕು ಅಂತ ಯಾರೆಲ್ಲ ಬಂದಿದಾರೋ ಅವರು ಸಾಧನೆಗೆ ಕೂರೋದಕ್ಕೆ ಶುರು ಮಾಡ್ತಾರೆ. ನಾವು ಧ್ಯಾನ ಸಾಧನೆಯನ್ನ ಮಾಡೋಣ, ತಿಳ್ಕೊಂಡಿರುವಂತ ಜ್ಞಾನವನ್ನ ಎಲ್ಲರಿಗೆ ಹಂಚೋಣ ಅಂತ ಹೇಳಿ ಅವರು ಧ್ಯಾನ ಸಾಧನೆಯನ್ನ ಮಾಡ್ತಾ ಇದ್ದಾಗ ಲೌಕಿಕವಾದಂತಹ ಜನ ಏನ್ ಮಾಡ್ತಾರೆ, ಅವರ ಒಂದು ಕ್ವಶನ್ಗಳನ್ನ ತಗೊಂಡೋಗಿ ಅವ್ರ ಮುಂದೆ ಇಡೋದು. ನನಗೆ ಹುಷಾರಿಲ್ಲ, ನಮ್ಮ ಮನೆಯಲ್ಲಿ ಆ ಪ್ರಾಬ್ಲಮ್ ಇದೆ, ನನ್ನ ಹೆಲ್ತ್ ಇಶ್ಯೂಸ್ ಇದೆ, ಈ ತರ ಪ್ರಾಬ್ಲಮ್ಸ್ ನ ಅವ್ರ ಮುಂದೆ ಇಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೇನನ್ಸುತ್ತೆ, ನಾವು ಬಂದಿದ್ದೇ ಏನೋ ಕೆಲಸ ಮಾಡೋದಿಕ್ಕೆ, ಇಲ್ಲಿ ನಡೀತಿರೋದೇ ಏನೋ ಬೇರೆ, ಏನ್ ಮಾಡ್ಬೇಕಿದಕ್ಕೆ ಅಂತ ಹೇಳಿ ಬಹಳಷ್ಟು ಜನ ಬೇರೆ 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 ಸ್ಥಳಗಳಲ್ಲಿ ಸೇರಿರ್ತಾರೆ. ಅವರೆಲ್ಲರೂ ಕೂಡ ಒಂದು ಕಡೆ ಸೇರ್ಕೊಳ್ತಾರೆ. ಎಲ್ಲರದ್ದು ಇದೇ ಪ್ರಶ್ನೆ, ಇದು ಏನು, ಇವ್ರನ್ನ ಹೆಂಗೆ ತಯಾರು ಮಾಡೋದು, ಇವ್ರನ್ನ ಹೆಂಗ್ ತಯಾರು ಮಾಡೋದು ಅಂತ ಹೇಳಿ. ಸರಿ, ಅವರೆಲ್ಲರೂ ಸೇರಿ ಒಂದು ಗುಪ್ತವಾದ ಸ್ಥಳಕ್ಕೆ ಹೊರಟೋಗೋಣಂತೆ. ನಾವು ಅಲ್ಲಿ ಯಾರಿಗೂ ಬರ್ಲಿಕ್ಕೆ ಆಗದೆ ಇರೋಂತಹ ಸ್ಥಳದಲ್ಲಿ ಹೋಗಿ ನಾವು ನಮ್ಮ ಸಾಧನೆಯನ್ನ ಮಾಡೋಣಂತೆ ಅಂತ ಹೇಳಿ ಒಂದು ಹಿಮಾಲಯದ ತಪ್ಪಲಿನಲ್ಲಿ ಒಂದು ಸಾಧನೆಗೆ ಅವರೆಲ್ಲರೂ ಕೂರ್ತಾರೆ. ಅವರೆಲ್ಲರೂ ಕೂತಾಗ ಒಂದು ಅದ್ಭುತವಾದ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಅದರ ಕಲರ್ ಡಾರ್ಕ್ ಪರ್ಪಲ್. ಈಗ ಕೃಷ್ಣನನ್ನ ನಾವು ಏನು ನೀಲಮೇಘ ಶ್ಯಾಮ ಅಂತ ಹೇಳ್ತೀವಲ್ವಾ, ಅಂದ್ರೆ ಏನಕ್ಕೆ ನೀಲಮೇಘ ಶ್ಯಾಮ ಅಂತ ಹೇಳ್ತೀವಿ, ಆತನ ಬಣ್ಣ ಡಾರ್ಕ್ ಬ್ಲೂ ಇರೋದ್ರಿಂದ ಅವನನ್ನ ನೀಲಮೇಘ ಶ್ಯಾಮ ಅಂತ ಹೇಳ್ತೀವಿ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ಅಂತಹ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ. ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಆದಾಗ ಅದು ಎಲ್ಲರಿಗೂ ಅದೇ ವೈಬ್ರೇಷನ್ ಕಾಣಿಸ್ತಾ ಇರುತ್ತೆ. ಎಲ್ಲರೂ ಅದೇ ವೈಬ್ರೇಷನ್ ಅನ್ನ ಫೀಲ್ ಮಾಡಿದಾಗ ಅವ್ರು ಅದಕ್ಕೆ ಒಂದು ಹೆಸರನ್ನ ಕೊಡ್ತಾರೆ, ಶ್ಯಾಮ ಬಲ ಅಂತ ಹೇಳಿ. ಶ್ಯಾಮ ಬಲ ಅನ್ನುವಂತಹ ಒಂದು ಹೆಸರನ್ನ ಆ ಒಂದು ವೈಬ್ರೇಷನ್ಗೆ ಕೊಡ್ತಾರೆ. ಆ ವೈಬ್ರೇಷನ್ ಅದು ಎಲ್ಲಾ ಜನನ ಅಟ್ರಾಕ್ಟ್ ಮಾಡೋಕೆ ಶುರು ಮಾಡುತ್ತೆ. ತುಂಬಾ ಹೈ ವೈಬ್ರೇಷನ್ ಅಲ್ವಾ, ಜನ ಎಲ್ಲ ಇಲ್ಲಿ ಏನೋ ಇದೆ, ಇಲ್ಲಿ ಏನೋ ನಡೀತಾ ಇದೆ, ಇಲ್ಲಿ ಯಾರೋ ತಪಸ್ವಿಗಳಿದ್ದಾರೆ ಅಂತ ಹೇಳಿ ಮತ್ತೆ ಅದನ್ನ ಹುಡುಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಿದು, ಇಷ್ಟು ವೈಬ್ರೇಷನ್ ಎಲ್ಲಿಂದ ಬರ್ತಾ ಇದೆ, ಏನಕ್ಕೆ ಹಿಂಗೆ ವೈಬ್ರೇಷನ್ ತಲುಪ್ತಾ ಇದೆ ನಮ್ಗೆಲ್ಲ ಅಂತ ಹೇಳಿ ಮತ್ತೆ ಹುಡುಕಾಟ ಲೌಕಿಕ ಜನ ಸ್ಟಾರ್ಟ್ ಮಾಡಿದಾಗ ಅವರು ಮತ್ತೆ ಡಿಸೈಡ್ ಮಾಡ್ತಾರೆ, ಇದ್ಯಾಕೋ ಇನ್ನೂ ಸರಿ ಬರ್ತಾ ಇಲ್ಲ, ನಾವೆಲ್ಲರೂ 3 ಪಾರ್ಟ್ ಆಗಿ ಡಿವೈಡ್ ಆಗ್ಬಿಡೋಣಂತೆ, 3 ಸ್ಥಳಗಳಲ್ಲಿ ನಮ್ಮ ಸಾಧನೆಯನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣಂತೆ ಅಂತ ಹೇಳಿ ಹೋಗ್ತಾರೆ. ಒಂದು ದಟ್ಟವಾದ ಕಾಡು ಆಫ್ರಿಕಾ ಪ್ರದೇಶದಲ್ಲಿ, ಅಲ್ಲಿ ಒಂದು ಬ್ಯಾಚ್ ಶಿಫ್ಟ್ ಆಗ್ತಾರೆ. ಇನ್ನೊಂದು ತುಂಬಾ ಮರುಭೂಮಿ, ನೀರು ಕೂಡ ಸಿಗದೆ ಇರುವಂತಹ ಮರುಭೂಮಿಯ ಪ್ರದೇಶಕ್ಕೆ ಒಂದು ಬ್ಯಾಚ್ ಶಿಫ್ಟ್ ಆಗ್ತಾರೆ. ಇನ್ನೊಂದು ಬ್ಯಾಚ್ ಹಿಮಾಲಯದ ತಪ್ಪಲಿನಲ್ಲಿ ಇರುತ್ತೆ. ಹೀಗೆ 3 ಬ್ಯಾಚ್ ಮಾಡಿಕೊಂಡು ಅವ್ರ ಸಾಧನೆಯನ್ನ ಶುರು ಮಾಡ್ತಾರೆ. ಅವ್ರು ಹಾಗೆ ಸಾಧನೆಯನ್ನ ಶುರು ಮಾಡಿದಾಗ
ಅದ್ಭುತವಾಗಿರುವಂತಹ ವೈಬ್ರೇಷನ್ ಅನ್ನ ಎಲ್ಲರೂ ಫೀಲ್ ಮಾಡ್ತಿರ್ತಾರೆ. ಆದ್ರೆ ಸಂಪೂರ್ಣವಾಗಿ ಗುಪ್ತ ಪ್ರದೇಶಕ್ಕೆ ಅವ್ರು ಹೋಗಿರೋದ್ರಿಂದ ಆ ವೈಬ್ರೇಷನ್ ಟಚ್ ಆಗ್ತಿರುತ್ತೆ ಹೊರತು ಇನ್ನೇನು ನಡೀತಾ ಇರೋದಿಲ್ಲ. ಆಗ ಅವರೆಲ್ಲರೂ ಹಾಗೆ ತಪಸ್ಸನ್ನ ಮಾಡ್ತಾ 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 ಕೆಲವೊಬ್ರು ಈಚೆ ಬರ್ತಾರೆ, ಕೆಲವೊಬ್ರು ಈಚೆ ಬಂದ್, ಯಾಕೆಂದ್ರೆ ಇಲ್ಲಿಯ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕಲ್ವಾ, ಭೂಮಂಡಲದ ಜನರಲ್ಲಿ ಏನ್ ಬದಲಾವಣೆ ಆಗಿದೆ ಅನ್ನೋದನ್ನ ಅವ್ರು ಕಂಡುಕೋಬೇಕಲ್ವಾ. ಕೆಲವೊಬ್ರು ಈಚೆ ಬರೋದು, ಬಂದವರು ಸಹಿತ ಈ ಲೌಕಿಕ ಪ್ರಪಂಚದಲ್ಲೇ ಮುಳುಗೋಗ್ತಾ ಇರ್ತಾರೆ, ಮತ್ತವ್ರಿಗೆ ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಅವರೆಲ್ಲರೂ ಕೂಡ ಮತ್ತೆ ಇಲ್ಲಿ ರಿಪೇರಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಎಲ್ಲ ಜನರಲ್ಲಿ ಹೇಗೆ ಪ್ರೇರೇಪಣೆಯನ್ನ ಮಾಡಬೇಕು, ಅವರನ್ನ ಅವ್ರು ಅರ್ಥಕೊಳ್ಳೋದಕ್ಕೆ ಹೇಗೆ ಅವರನ್ನ ಹುರಿದುಂಬಿಸ್ಬೇಕು ಅನ್ನೋಂಥ ಕರ್ತವ್ಯವನ್ನ ಮಾಡ್ತಾರೆ. ಇಂತಹ ಮಹಾಪುರುಷರಲ್ಲಿ ಅನೇಕರನ್ನ ನಾವು ನೋಡ್ಬೋದು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಹೀಗೆ ಬಹಳಷ್ಟು ಜನರನ್ನ ನಾವು ನೋಡ್ತಾ ಹೋಗ್ಬೋದು. ಅವರೆಲ್ಲರೂ ಎಷ್ಟು ಪ್ರೇರೇಪಣೆಯನ್ನ ಮಾಡ್ತಾ ಇದ್ರು, ಮನುಷ್ಯರನ್ನ ಉದ್ಧಾರ ಮಾಡೋದಕ್ಕೋಸ್ಕರ, ತಿಳುವಳಿಕೆಯನ್ನ ಕೊಡೋದಕ್ಕೋಸ್ಕರ ಎಷ್ಟೆಲ್ಲಾ ಪ್ರಯತ್ನವನ್ನ ಪಡ್ತಾ ಇದ್ರು. ಆದ್ರೂ ಅದು ತನ್ನಷ್ಟಕ್ಕೆ ತಾನು ಗ್ರಾಜುಯಲ್ ಆಗಿ ನಡೀತಾ ಬರ್ತಿತ್ತು. ಅಟ್ ಲಾಸ್ಟ್ ಒಂದು ಮೂಮೆಂಟ್ ಅಲ್ಲಿ ಇನ್ನ ಸಾಕು, ಇವರೆಲ್ಲರೂ ಸಿದ್ಧರಾಗಿದ್ದಾರೆ, ಇವರನ್ನೆಲ್ಲ ಹೈಯರ್ ಡೈಮೆನ್ಷನ್ಗೆ ಕರ್ಕೊಂಡು ಹೋಗುವಂತ ಒಂದು ಸಮಯ ಸುಸಂದರ್ಭ ಬಂದಿದೆ ಅಂತ ಹೇಳಿ ಅವರೆಲ್ಲರೂ ಡಿಸೈಡ್ ಮಾಡಿ ಈಗ ಪ್ರಸ್ತುತ ಆ ಸಂಪೂರ್ಣ ಶಂಬಲದ ಎನರ್ಜಿ ಏನಿದೆಯೋ ಸಂಪೂರ್ಣ ಭೂಮಂಡಲದಲ್ಲಿ ಹರಡುವಂತಹ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ನಾವೆಲ್ಲರೂ ಅಂತಹ ಅದ್ಭುತವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೇನೆ ನಾವು ಎಷ್ಟು ಗ್ರೇಟ್ ಅಂತ ನಾವು ತಿಳ್ಕೋಬೇಕು. ಮತ್ತೆ ಇಂಥ ಒಂದು ಅದ್ಭುತ ಪ್ರಪಂಚಕ್ಕೆ ಕಾಲಿಡಬೇಕು ಅಂತಂದ್ರೆ ನಮ್ಮಲ್ಲಿ ಕೆಲವು ಕ್ವಾಲಿಟೀಸ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏನು ಆ ಕ್ವಾಲಿಟೀಸ್? ಮೂರರಲ್ಲಿ ಪರಿಶುದ್ಧತೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನದು? ಪವಿತ್ರತೆ, ಅನಿರ್ಬಂಧಿತ ಪ್ರೇಮ, ಸಾಕ್ಷಿ ತತ್ವ. ಈ ಮೂರರಲ್ಲಿ ನೀವು ಪರ್ಫೆಕ್ಟ್ನೆಸ್ ನ ಕಲೀರಿ. ಏನೇನು ಇನ್ನೊಂದ್ಸತಿ ಹೇಳೋಣ? ಪವಿತ್ರತೆ, ಅನಿರ್ಬಂಧಿತ ಪ್ರೇಮ ಮತ್ತು ಸಾಕ್ಷಿ ಭಾವ. ಈ ಮೂರರಲ್ಲಿ ನಾವು ಪರ್ಫೆಕ್ಟ್ ಆಗ್ಬೇಕು. ಈ ಮೂರಲ್ಲಿ ಅಷ್ಟೇ ಅಲ್ವಾ, ಅದೇನ್ ಮಹಾ ದೊಡ್ಡದು ಅಂತ ನಮಗೆ ಅನ್ನಿಸ್ಬಹುದು. ಆದ್ರೆ ಅದು ಎಷ್ಟು ಕಷ್ಟದ ಕೆಲಸ ಅಂತಂದ್ರೆ, ಈ ಪುಸ್ತಕ ಪ್ರಾರಂಭ ಮಾಡಿದಾಗ ಇದಿಷ್ಟು ನಾನು ಏನ್ ಸಬ್ಜೆಕ್ಟ್ ಹೇಳಿದ್ನೋ ಆ ಸಬ್ಜೆಕ್ಟ್ ನನಗೆ ಬಂದಿದ್ದು, ಅದನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನನಗೆ 12 ಇಯರ್ಸ್ ಹಿಡಿಸ್ತು. ಯಾಕೆ ಈ 12 ಇಯರ್ಸ್ ಗ್ಯಾಪ್ ಅಲ್ಲಿ ನಾನು ಏನ್ ಮಾಡ್ಬೇಕಾಗಿ ಬಂತು? ಅದ್ರೊಳಗೆ ಕೊಟ್ಟಿರೋಂತಹ 3 ಪಾಯಿಂಟ್ಸ್ ಏನಿದೆ, ಆ 3ರಲ್ಲಿ ಪವಿತ್ರತೆಯನ್ನ ಪಡ್ಕೊಳ್ಳೋವರೆಗೂ ನನಗೆ ಆ ಬುಕ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ. ಅಷ್ಟು ಕಷ್ಟದ ಸಬ್ಜೆಕ್ಟ್ಸ್. ಅದು ನೋಡೋದಕ್ಕೆ ತುಂಬಾ ಈಸಿ ಅನ್ನಿಸ್ತಾ ಇದೆ, ಆದ್ರೆ ಒಂದು ಶಾರೀರಿಕ ಪವಿತ್ರತೆ, ಒಂದು ಆತ್ಮಿಕ ಪವಿತ್ರತೆಯನ್ನ ನಾವು ಪಡ್ಕೋಬೇಕು ಅಂದ್ರೆ, ಬೆಳಗ್ಗೆ ಎಲ್ಲ ನಾವು ಮಾತಾಡ್ಕೊಂಡ್ವಲ್ಲ, 3A ಕಾನ್ಸೆಪ್ಟು, ಅವೇರ್ನೆಸ್, ಅಲರ್ಟ್ನೆಸ್, ಏನ್ ನಾವೆಲ್ಲ ಮಾತಾಡ್ಕೊಂಡ್ವಲ್ಲ, ಅದೆಲ್ಲ ಚಾಚು ತಪ್ಪದೆ ನಮ್ಮ ಒಳಗಡೆ ಅದು ರೂಢಿ ಆಗ್ಬೇಕು. ಆ ಪ್ರೇಮ ಭಾವ ಅನ್ನುವಂಥದ್ದು, ಯಾರನ್ನ ನೋಡಿದ್ರೂ ಪ್ರೀತಿಯ ಉಕ್ಕಿ ಹರಿಬೇಕು. ಮತ್ತೆ ಅಲರ್ಟ್ನೆಸ್ ಅನ್ನುವಂಥದ್ದು, ಸಾಕ್ಷಿ ಭಾವ ಅನ್ನುವಂಥದ್ದು ನಮ್ಮ ಸಹಜ ಸ್ವಭಾವವಾಗಬೇಕು. ಅಲ್ಲಿಯವರೆಗೂ ತಿಕ್ಕಿ ತೀಡಿ ಶಿಲ್ಪಿ ಹೇಗೆ ಎಕ್ಸ್ಟ್ರಾಸ್ನೆಲ್ಲ ತೆಗೆದು ಹಾಕ್ತಾನೆ ಅಂತ ಸರ್ ಹೇಳಿದ್ರಲ್ಲ, ಹಾಗೆ ಆ ಎಕ್ಸ್ಟ್ರಾಸ್ನೆಲ್ಲ ಕೆತ್ತಿಸ್ಕೊಳ್ಳೋವರೆಗೂ ಆ ಬುಕ್ ಕಂಟಿನ್ಯೂ ಆಗಿಲ್ಲ. ಅಂತಹ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಎಲ್ಲರನ್ನ ಸಿದ್ಧ ಮಾಡೋದಕ್ಕೋಸ್ಕರ ಅನೇಕ ಮಂದಿ ಮಾಸ್ಟರ್ಸ್ಗಳು ರೆಡಿ ಆಗ್ತಾ ಇದ್ದಾರೆ. ಅಂಥದ್ರೊಳಗೆ ನಾನು ಒಬ್ಳು. ಆ ಶಂಬಲದಿಂದ ಬಂದಿರುವಂತಹ, ಶಂಬಲದ ಎನರ್ಜಿಯನ್ನ ಎಲ್ಲೆಡೆ ಹರಡುವಂತಹ ಮಾಸ್ಟರ್ಸ್ಗಳಲ್ಲಿ ನಾನು ಒಬ್ಳು. ಆ ಒಂದು ಎನರ್ಜಿ ಸಿಸ್ಟಮ್ಗೆ ನಾವು ಎಂಟರ್ ಆಗ್ಬೇಕಂದ್ರೇನೆ ನಮ್ಮ ಒಳಗಡೆ ಈ 3 ಕ್ವಾಲಿಟೀಸ್ ಏನಿದೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ನಾನು ಬೆಳಗ್ಗಿನಿಂದ ಯೋಚನೆ ಮಾಡ್ತಿದ್ದೆ, ಕ್ಲಾಸ್ 1 ಹಾಫ್ ಆಯ್ತು, ನೆಕ್ಸ್ಟ್ ಹಾಫ್ ಅಲ್ಲಿ ಏನ್ ಹೇಳೋದು ಅಂತಂದ್ರೆ, ಅವರನ್ನೆಲ್ಲ ತಿದ್ದಿ ತೀಡಿ ರೆಡಿ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂತ ಗೈಡೆನ್ಸ್ ಕೊಡ್ಲಿಕ್ಕೋಸ್ಕರನೇ ಇರೋಂಥದ್ದು ಈ ಕ್ಲಾಸು. ಅದನ್ನ ಹೇಳು ಅಂತ ಹೇಳಿ ನನ್ನ ಒಳಗಡೆಯಿಂದ ಪ್ರೇರೇಪಣೆ ಆಗಿದ್ದಕ್ಕೋಸ್ಕರ ನಾನು ಇದನ್ನಿಷ್ಟನ್ನು ನಾನು ಹೇಳ್ಬೇಕಾಗಿ ಬರ್ತಾ ಇದೆ. ಖಂಡಿತ ಎಲ್ಲರೂ ಕೂಡ ಈ 3 ಪಾಯಿಂಟ್, ಪವಿತ್ರತೆ, ಅನಿರ್ಬಂಧಿತ ಪ್ರೇಮ ಹಾಗೂ ಸಾಕ್ಷಿ ಭಾವ, ಈ 3ಅನ್ನ ಚಾಚೂ ತಪ್ಪದೆಲೆ ಅಭ್ಯಾಸವನ್ನ ಮಾಡಬೇಕಾಗಿದೆ.
ಪವಿತ್ರತೆ ಅಂದ್ರೆ ಏನು? ಜಸ್ಟ್ ಈ ಶರೀರವನ್ನ ಕ್ಲೀನಾಗಿ ಇಟ್ಕೊಳ್ಳೋದಾ ಅಥವಾ ಮನಸ್ಸನ್ನ ಕ್ಲೀನಾಗಿ ಇಟ್ಕೊಳ್ಳೋದಾ? ಡೌಟ್ ಬರುತ್ತಲ್ವಾ? ಹೇಗೆ, ಏನ್ ಮಹಾ ಇದ್ರೊಳಗೆ? ಶರೀರವನ್ನ ಕ್ಲೀನಾಗಿ ಇಟ್ಕೋಬೇಕು ಅಂದ್ರೆ ಈ ಶರೀರ ಏನು, ಈ ಶರೀರ ಯಾಕಾಗಿದೆ, ಈ ಶರೀರದಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಈ ಶರೀರ ಹೇಗೆ ವರ್ತಿಸ್ತಾ ಇದೆ ಅಂದ್ರೆ ನಮ್ಮ ಮನಸ್ಸಿನ ಪ್ರಭಾವದಿಂದ ಈ ಶರೀರ ವರ್ತಿಸ್ತಾ ಇದೆ. ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ಈ ಶರೀರ ಇರುತ್ತೆ. ನಮ್ಮ ಮನಸ್ಸು ಏನ್ ಹೇಳುತ್ತೋ ಆ ಶರೀರ ಅದನ್ನ ಕೇಳ್ತಾ ಇದೆ. ಅದನ್ನ ಹೇಗ್ ಮಾಡ್ಕೋಬೇಕು? ಅದನ್ನ ಹೇಗ್ ಮಾಡ್ಕೋಬೇಕಂದ್ರೆ ಮನಸ್ಸು ಅನ್ನೋಂಥದನ್ನ ಫಸ್ಟ್ ಅರ್ಥಕೋಬೇಕು. ಮನಸ್ಸನ್ನ ಹೇಗ್ ಅರ್ಥಕೊಳ್ಳೋದು? ಮನಸ್ಸು ಏನ್ ಹೇಳುತ್ತೆ? ನೀನ್ ಇದನ್ನ ನೋಡು, ಇದನ್ನ ಮಾಡು, ಇದನ್ನ ತಿನ್ನು, ಅದೆಲ್ಲ ಹೇಳೋದು ಮನಸ್ಸೇ ತಾನೆ. ಅದು ಒಂದು ವಿಧದ ಮನಸ್ಸಾದ್ರೆ ಇನ್ನೊಂದು ವಿಧದ ಇನ್ನ 2 ರೀತಿಯ ಮನಸ್ಸಿದೆ. ನಾವು ಅದಕ್ಕೆ ಏನ್ ಹೇಳ್ಕೊಳ್ತೀವಿ? ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ಕೊಳ್ತೀವಿ. ಕಾನ್ಶಿಯಸ್ ಮೈಂಡ್ ಏನ್ ಹೇಳ್ತಾ ಇದೆ? ಇದನ್ನ ನೋಡು, ಇದನ್ನ ಮಾಡು ಅಂತ ಏನ್ ಹೇಳ್ತಾ ಇದೆಯೋ, ಈ ನೋಡಿದಾಗ ಮಾಡಿದಾಗ ಬರುವಂತಹ ಅನುಭವಗಳನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೆಕಾರ್ಡ್ ಮಾಡ್ಕೊಳ್ತಾ ಇದೆ. ಇದಕ್ಕಿಂತ ವಿಭಿನ್ನವಾಗಿ ಆಲೋಚನೆ ಮಾಡೋದು ನಮ್ಮ ಸೂಪರ್ ಕಾನ್ಶಿಯಸ್ ಮೈಂಡ್. ಏನ್ ಹೇಳುತ್ತೆ ಇದು? ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ನಾವು ವಜ್ರವನ್ನ ವಜ್ರದಿಂದಲೇ ಕಟ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೌದಾ? ವಜ್ರವನ್ನ ಕಟ್ ಮಾಡ್ಬೇಕು ಅಂತಂದ್ರೆ ವಜ್ರದಿಂದನೇ ಕಟ್ ಮಾಡ್ಬೇಕು. ಹಾಗೇನೆ ಈ ಮನಸ್ಸನ್ನ ಅರಿಬೇಕು ಅಂದ್ರೆ ಮನಸ್ಸಿನಿಂದನೇ ಟ್ರಾವೆಲ್ ಮಾಡ್ಬೇಕು. ಮನಸ್ಸು ಅನ್ನೋಂಥದ್ದು ಅಷ್ಟು ಅದ್ಭುತವಾದ ಶಕ್ತಿ ಇರುವಂತದ್ದು. ನಾವ್ ಅಂತೀವಿ ಪತ್ರಿ ಸರ್ ಹೇಳಿದ್ದಾರೆ ಮನಸ್ಸನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಅಂತ ಅನ್ಕೊಳ್ತೀವಿ. ಆದ್ರೆ ಹಿಂದೆ ಏನಿದೆ ಗೊತ್ತಾ? ನಿನ್ನ ಬಾಹ್ಯ ಮನಸ್ಸನ್ನ ಸ್ಟಾಪ್ ಮಾಡಿದ್ರೆ ನಿನ್ನ ಸೂಪರ್ ಕಾನ್ಶಿಯಸ್ ಮೈಂಡ್ ವರ್ಕ್ ನಿನಗೆ ಅರ್ಥ ಆಗತ್ತೆ. ಅಲ್ಲಿಯವರೆಗೂ ನಿನಗೆ ಅರ್ಥ ಆಗೋದಿಲ್ಲ. ನೀವು ಬಾಹ್ಯವಾಗಿ ನೋಡ್ತಿರೋಂತಹ ಮನಸ್ಸಿನಿಂದನೇ ನೀವು ಕೆಲಸ ಮಾಡ್ತಿದ್ರೆ ನಮ್ಮ ಸೂಪರ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಅದೇನ್ ಕೆಲಸ ಮಾಡ್ತಿದೆ ಅನ್ನೋದು ನಮ್ಗೆ ಅರಿವಿಗೆ ಬರೋದಿಲ್ಲ. ಅದಕ್ಕೆ ಈ ಬಾಹ್ಯ ಮನಸ್ಸನ್ನ ಸ್ಟಾಪ್ ಮಾಡ್ಬೇಕು. ಧ್ಯಾನ ಏನಕ್ಕೆ ಮಾಡ್ಬೇಕು? ಈ ಬಾಹ್ಯ ಮನಸ್ಸನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ. ಬಾಹ್ಯವಾಗಿ ಮಾಡ್ತಾ ಇರುವಂತಹ ಮನಸ್ಸಿನ ಕೆಲಸವನ್ನ ಸ್ಟಾಪ್ ಮಾಡಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ಕೇಳಿಸ್ಕೊಳಕ್ ಬರುತ್ತೆ ನಮಗೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ಕೇಳಿಸ್ಕೊಳ್ತಾ ಅದರ ಕೆಲಸವನ್ನ ಅರ್ಥ ಮಾಡ್ಕೊಂಡ್ರೆ ಸೂಪರ್ ಕಾನ್ಶಿಯಸ್ ಮೈಂಡ್ ನಮಗೆ ಏನ್ ಹೇಳ್ತಾ ಇದೆ? ಸೂಪರ್ ಕಾನ್ಶಿಯಸ್ ಮೈಂಡ್ ಅನ್ನೋದೇ ನಾನು. ಆ ಸೂಪರ್ ಕಾನ್ಶಿಯಸ್ ಮೈಂಡ್ ನಿಂದ ನಾನು ಬದುಕಿದ್ರೆ ಹೇಗಿರುತ್ತೆ ಅನ್ನೋದನ್ನ ಆವಾಗ ಅರ್ಥ ಮಾಡ್ಕೊಳ್ತೀವಿ. ಆ ಮನಸ್ಸು ಅನ್ನುವಂಥದ್ದು, ಈ ಸಮಸ್ತ ವಿಶ್ವ ತಯಾರಾಗಿರೋದೇ ಮನಸ್ಸಿನಿಂದ. ಈ ಸಮಸ್ತ ವಿಶ್ವ ನಿಂತಿರೋದೇ ಮನಸ್ಸಿನ ಭಾವನೆಗಳಿಂದ. ಆ ಮನಸ್ಸನ್ನ ಅರಿಬೇಕು. ಈ ಬಾಹ್ಯ ಮನಸ್ಸನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ತಿದೀವಿ. ಆದ್ರೆ ಆ ಸೂಪರ್ ಕಾನ್ಶಿಯಸ್ ಮೈಂಡ್ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿಗೆ ನಾವು ತಲುಪಬೇಕು ಅಂತಂದ್ರೆ ಆ ಮನಸ್ಸಿನ ಕೆಲಸಗಳ ಬಗ್ಗೆ ನಾವು ಅರಿತುಕೊಳ್ಬೇಕು. ಆ ಮನಸ್ಸು ಏನಕ್ಕಾಗಿ ಹೇಳ್ತಾ ಇದೆ, ಅದರ ಹಿಂದೆ ಏನಿದೆ, ಅದರ ಹಿಂದೆ ಏನೆಲ್ಲ ಕ್ರಿಯೆಗಳು ನಮ್ಮನ್ನ ನಡೆಸ್ತಾ ಇದೆ. ಇಲ್ಲಿಗೆ ಬರ್ಲಿಕ್ಕೆ ಬಹಳಷ್ಟು ಜನಕ್ಕೆ ಪ್ರೇರೇಪಣೆ ಆಗಿರಬಹುದು, ಆದ್ರೆ ಯಾರು ಬಂದಿಲ್ಲ. ಇಲ್ಲಿ ಇರೋಂತ ಕೆಲವು ಮಂದಿ ಮಾತ್ರ. ಬೆಳಗ್ಗೆ ಇದ್ದಷ್ಟು ಕೂಡ ಇವಾಗಿಲ್ಲ. ಯಾಕೆ? ಆ ಮನಸ್ಸು ಯಾರಿಗೆ ಹೇಳುತ್ತೋ ನಿನಗಿದರ ಅವಶ್ಯಕತೆ ಇದೆ, ನೀನ್ ಇದನ್ನ ಫಾಲೋ ಆಗ್ಬೇಕಾಗಿದೆ, ನೀನ್ ಇದನ್ನ ತಿಳ್ಕೊಬೇಕಾಗಿದೆ ಅಂತ ಮನಸ್ಸು ಹೇಳುತ್ತೋ ಅವ್ರು ಮಾತ್ರ ಇಲ್ಲಿರೋದಕ್ಕೆ ಸಾಧ್ಯ. ಅದು ಎಲ್ಲಿಂದ ಬಂದಿದೆ? ನೀವೆಲ್ಲರೂ ಇಲ್ಲಿ ಕೂರ್ಬೇಕು ಅನ್ನೋ ಕಾನ್ಶಿಯಸ್ ಎಲ್ಲಿಂದ ಬಂದಿದೆ? ನಿಮ್ಮ ಸೂಪರ್ ಕಾನ್ಶಿಯಸ್ ಮೈಂಡ್ ಕೊಟ್ಟಿರುವಂತ ಒಂದು ಆಜ್ಞೆಯಿಂದ ನೀವೆಲ್ಲರೂ ಇಲ್ಲಿದ್ದೀರಾ. ಮತ್ತೆ ಈ ಸೂಪರ್ ಕಾನ್ಶಿಯಸ್ ಮೈಂಡ್ ಎಷ್ಟು ಶಕ್ತಿಶಾಲಿ, ಅದನ್ನ ಅರ್ಥಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಹೇಗೆ ಅರ್ಥಕೊಳ್ಳೋದು? ನಾವು ಬೆಳಗ್ಗೆ ಮಾತಾಡ್ಕೊಂಡ್ವಲ್ಲ AAA, ಆ AAA ಯಾವಾಗ ಅಭ್ಯಾಸ ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮ ಮನಸ್ಸಿನ ಕೆಲಸಗಳು ನಮಗೆ ಅರ್ಥ ಆಗ್ತಾ ಹೋಗ್ತವೆ. ಅಕ್ಸೆಪ್ಟೆನ್ಸಿ, ಅವೇರ್ನೆಸ್, ಅಲರ್ಟ್ನೆಸ್, ಈ ಮೂರನ್ನ ಚಾಚು ತಪ್ಪದೆ ಅದು ನಮ್ಮ ಸಹಜ ಸ್ವಭಾವ ಆಗ್ಬೇಕು. ಬೇಕಂತ ನಾವು ಮಾಡ್ಕೊಳ್ಳೋದಲ್ಲ, ಅದು ನಮ್ಮ ಹವ್ಯಾಸ ಆಗ್ಬಿಡ್ಬೇಕು. ಆಲ್ರೆಡಿ ನಮ್ಗೆ ಅಭ್ಯಾಸ ತನ್ನಷ್ಟಕ್ಕೆ ತಾನೇ. ಇವಾಗ ನಮಗೆ ಊಟ ಮಾಡೋದಕ್ಕೆ ಕೈ ಹಿಂಗೆ ಹೋಗ್ಬೇಕು ಅಂತ ಯಾರು ಹೇಳ್ಕೊಡ್ಲಿಕ್ಕೆ ಸಾಧ್ಯನಾ? ಈಗ ಇಲ್ಲ. ಆಟೋಮೆಟಿಕಲಿ ಫುಡ್ ನೋಡಿದ ತಕ್ಷಣ ನಮ್ಮ ಬಾಯಿಗೆ ಹೋಗುತ್ತದು, ಇನ್ನೆಲ್ಗೋ ಕಣ್ಣಿಗೋ ಮೂಗಿಗೋ ಹೋಗೋದಿಲ್ಲ. ಅದು ನಮ್ಮ ಸ್ವಭಾವ ಆಗ್ಬಿಟ್ಟಿದೆ. ಹಾಗೇನೆ ನಾವು ಆಚರಣೆಯಲ್ಲಿಡುವಂತಹ ಒಂದೊಂದು ಕಾರ್ಯ ಕೂಡ, ನಾವು ಆಲೋಚಿಸುವಂತ ಒಂದೊಂದು ಆಲೋಚನೆ ಕೂಡ
ಈ ಒಂದು ವೈಬ್ರೇಷನ್ಗೆ ತಕ್ಕ ಹಾಗೆ ಟ್ಯೂನಪ್ ಆಗುವಷ್ಟು ರೀತಿಯಲ್ಲಿ ನಮ್ಮನ್ನ ನಾವೇ ಟ್ಯೂನಪ್ ಮಾಡ್ಕೋಬೇಕು. ಯಾರೋ ಬಂದು ನಮ್ಮನ್ನ ಟ್ಯೂನಪ್ ಮಾಡೋದಿಲ್ಲ, ನಮಗೆ ನಾವೇ ಟ್ಯೂನಪ್ ಮಾಡ್ಕೋಬೇಕು. ಯಾವಾಗ ಅರಿವು ಬರುತ್ತೋ, ಯಾವಾಗ ಅದನ್ನ ಅರ್ಥ ಮಾಡ್ಕೊಳ್ತೀವೋ, ಆಗ ಟ್ಯೂನಪ್ ಮಾಡ್ಕೊಳ್ಳುವಂತಹ ಒಂದು ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತೀವಿ. ಇನ್ನ ಅನಿರ್ಬಂಧಿತ, ಇನ್ನ ಬರೀ ಶಾರೀರಿಕ ಸ್ವಚ್ಛತೆ ಮಾತ್ರ ಅಲ್ಲ, ಇನ್ನ ಮನಸ್ಸಿನ ಸ್ವಚ್ಛತೆಗೆ ಬಂದಾಗ ನಮ್ಮ ಮನಸ್ಸು ಹೇಗಿರುತ್ತೆ ಅಂದ್ರೆ ಸದಾ ಕಾಲ ಕಮೆಂಟ್ಸ್, ಜಡ್ಜ್ಮೆಂಟ್ ಇದರಲ್ಲೇ ತುಂಬಿರುತ್ತೆ. ನಾವು ಹೇಳ್ಕೋಬಹುದು, ನಾವು ಯಾರನ್ನೂ ಕಾಮೆಂಟ್ ಮಾಡಲ್ಲಪ್ಪ, ನಾವ್ ಯಾರ ಮೇಲೂ ಏನು ಮಾತಾಡೋದಿಲ್ಲಪ್ಪ ಅಂತ ನಾವು ಹೊರಗಡೆ ಹೇಳ್ಕೊಂಡ್ರು ಸಹಿತ ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡಾಗ ಏನ್ ಅರ್ಥ ಆಗತ್ತೆ ಅಂದ್ರೆ, ನೀನ್ ತಿಳ್ಕೊಂಡಷ್ಟು ಒಳ್ಳೆಯವಳೇನಲ್ಲ ನೀನು ಅನ್ನೋದು ಹೇಳುತ್ತೆ. ಈ ಸತ್ಯವನ್ನ ಬಿಚ್ಚಿಡುತ್ತೆ ಮನಸ್ಸು. ಆ ಸತ್ಯವನ್ನ ನಾವು ಒಪ್ಕೋಬೇಕು. ಏಕೆಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ, ನಾನು ತುಂಬಾ ಒಳ್ಳೆಯವಳು, ನಾನು ಯಾರಿಗೂ ತೊಂದರೆ ಕೊಡೋಲ್ಲ, ಆದ್ರೂ ನನಗೇ ಎಲ್ರೂ ಬಂದು ತೊಂದರೆ ಕೊಡ್ತಾರೆ, ನನಗೇ ಎಲ್ರೂ ಅವಮಾನ ಮಾಡ್ತಾರೆ, ಎಲ್ರೂ ನನಗೆ ಅಂತಾರೆ ಅನ್ನೋವಂತಹ ದೊಡ್ಡ ಬ್ಲಾಕ್ ಏನಿದೆ ನಮ್ಮೊಳಗಡೆ ನಾವು ತುಂಬಿಕೊಂಡಿರ್ತೀವಿ. ಅದನ್ನ ತೆಗೆದು ಹಾಕಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಾವು ಮಾತಿಗೆ ಏನ್ ಹೇಳ್ತೀವಿ? ಇದು ನಂದು, ನಾನ್ ನೀರು ಕುಡಿತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು 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 ಅನ್ನೋದು ಎಷ್ಟು ಇರುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ಫಸ್ಟು ಚೇಂಜ್ ಮಾಡ್ಕೊಳ್ಳೋದು ಆಮೇಲಿನ ಪ್ರಶ್ನೆ. ಫಸ್ಟು ಗಮನಿಸ್ಕೊಂಡ್ರೆ ಅರ್ಥ ಆಗತ್ತೆ, ಅಪ್ಪ ಇಷ್ಟು ನಾನು 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 ಅಂತಿದೀವ ನಾವು ಅಂತ ಅನ್ಸುತ್ತೆ. ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ? ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದಾಗ ಒಂದು ಹೆಜ್ಜೆ ಇಟ್ರೇನೆ ನಮ್ಗೆ ಅರ್ಥ ಆಗುತ್ತೆ, ಅರೆ ಇದೆಲ್ಲಿ ನಾನು ಅಂತ ಯೂಸ್ ಮಾಡ್ತಾ ಇದ್ದೀನಲ್ಲ, ನಾನು ಅನ್ನೋದು ಯಾರು ಹಾಗಿದ್ರೆ ಅನ್ನೋವಂಥ ಅವೇರ್ನೆಸ್ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಒಂದು ದಿನಕ್ಕೆ ಸಾಧ್ಯ ಆಗುತ್ತೆ ಅಂತ ನಾ ಹೇಳ್ತಾ ಇಲ್ಲ, ಬಟ್ ಅಭ್ಯಾಸ 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 ಅಭ್ಯಾಸವನ್ನಂತೂ ಖಂಡಿತ ನಾವು ಮಾಡಬೇಕು. ನಾನು 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 ಅನ್ನುವುದನ್ನ, ಅಲ್ಲಿ ನಾನು ಅಂದ್ರೆ ಯಾರು, ನಾನು ಅನ್ನೋದನ್ನ ಬಿಡೋದಿಕ್ಕಾಗೋದಿಲ್ಲ, ಆದ್ರೆ ನಾನು ಅಲ್ಲಿ ಯಾವ ಪಾತ್ರದಲ್ಲಿ ನಾನು ಇದ್ದೀನಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಭಾವನೆ ಏನಿದೆ, ನಾನು ಅಂತ ಹೇಳ್ಕೊಳ್ತಿದ್ದೀನಲ್ಲ, ಯಾವ ಭಾವದಿಂದ ನಾನು ಅಂತ ಹೇಳ್ತಾ ಇದ್ದೀನಿ, ಅಲ್ಲಿ ನನ್ನ ಶಾರೀರಿಕ ಭಾವ ಇದೆಯಾ ಅಥವಾ ಆತ್ಮಿಕ ಭಾವ ಇದೆಯಾ, ಅದನ್ನ ನಾನು ಚೆಕ್ ಮಾಡ್ಕೋಬೇಕು. ಅದನ್ನ ಚೆಕ್ ಮಾಡ್ಕೊಳ್ಳೋ ಅಂತ ಹೆಜ್ಜೆಯನ್ನ ಇಟ್ಟಾಗ ನಮಗೆ ಒಂದೊಂದೇ 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 ಸಣ್ಣ ಸಣ್ಣ ಕಿಟಕಿ ಬಾಗಿಲುಗಳು ತಕ್ಕೊಳ್ಳುತ್ತೆ. ಬೇನ್ ಡೋರ್ ಅಲ್ಲ, ಕಿಟಕಿ ಬಾಗಿಲುಗಳು ಮಾತ್ರ ತಕ್ಕೊಳ್ಳುತ್ತೆ. ಇಲ್ಲಿ 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 ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸೋದಕ್ಕೆ ಪ್ರಾರಂಭ ಆಗತ್ತೆ. ಅಲ್ಲಿ ನಾವು ಅವೇರ್ನೆಸ್ನಿಂದ, ಅಲರ್ಟ್ನೆಸ್ನಿಂದ ಅದನ್ನ ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ಯಾವಾಗ ಇದನ್ನ ಬದಲಾವಣೆ ಮಾಡ್ಕೊಳ್ತೀವೋ, ನಮ್ಮ ಶರೀರ, ನಮ್ಮ ಮನಸ್ಸಾಯ್ತು, ನಮ್ಮ ಆತ್ಮಿಕ ಸ್ವಭಾವದಲ್ಲಿ ಬದಲಾವಣೆ ಉಂಟಾಗ್ತಾ ಬರುತ್ತೆ. ನಮ್ಮ ಆತ್ಮಿಕ ಸ್ವಭಾವಗಳು ಏನು? ಅನಿರ್ಬಂಧಿತವಾದ ಪ್ರೀತಿಯನ್ನ ಎಲ್ಲರಲ್ಲಿ ಹಂಚೋದು. ಈ ಜಗತ್ತಿನ ಏಕೈಕ ಶಕ್ತಿ ಅಂದ್ರೆ ಪ್ರೇಮ ಒಂದೇ. ಇಡೀ ಜಗತ್ತಿಗೆ, ಇಡೀ ಸಮಸ್ತ ವಿಶ್ವದಲ್ಲಿ ಏನು ಹರಡ್ತೀಯ ನೀನು ಅಂದ್ರೆ ಪ್ರೇಮ ಒಂದೇ ಹರಡುವಂಥದ್ದು. ಆ ಪ್ರೇಮವ ಅನಿರ್ಬಂಧಿತವಾಗಿರ್ಬೇಕು. ಇವತ್ತು ನಾವು ಮಾಡ್ತಾ ಇರುವಂತಹ ಪ್ರೀತಿ ಏನಿದೆ ಕಂಡೀಷನಲ್ ಆಗಿದೆ. ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ನಮಗೇನನ್ಸುತ್ತೆ, ಅವ್ರಂಥವ್ರು, ಇವ್ರು ಇಂಥವ್ರು, ಆತ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಇದೇ ಭಾವನೆಗಳೇ ನಮ್ಮಲ್ಲಿ ಏರ್ಪಡುತ್ತೆ ಹೊರತು ಅವ್ರನ್ನ ಆಸ್ ಇಟ್ ಈಸ್ ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ಆತ ಅಂಥವ್ನು, ಈತ ಇಂಥವ್ನು, ಇದೇ ಭಾವನೆಯಲ್ಲೇ ನಾವು ಸಿಗಾಕೊಳ್ತಾ ಇದ್ದೀವಿ. ಅದನ್ನ ಅವೇರ್ನೆಸ್ನಿಂದ ಚೇಂಜ್ ಮಾಡ್ಕೋಬೇಕು. ಆ ವ್ಯಕ್ತಿಯ ಬಗ್ಗೆ ಆಗ್ಲಿ, ಆ ಪರಿಸ್ಥಿತಿಯ ಬಗ್ಗೆ ಆಗ್ಲಿ, ಆಸ್ ಇಟ್ ಈಸ್ ಅದನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು. ನಾವು ಅಲ್ಲಿ ಕಂಡೀಷನ್ ಅನ್ನೋದನ್ನ ನಾವು ತುಂಬಾ 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 ಚೆಕ್ ಮಾಡ್ಕೊಳ್ತಾ ಹೋದ್ರೆ, ಹೇಳ್ತಿದ್ದೀನಲ್ಲ, ಚೆಕ್ ಮಾಡ್ಕೊಳ್ತಾ ಅಪ್ಪ ಇಷ್ಟು ಕಲ್ಮಶ ನಮ್ಮೊಳಗಡೆ ತುಂಬಿದ್ಯಾ ಅಂತ ನಮ್ಮೇಲೆ ಅಸಹ್ಯ ಉಂಟಾಗುತ್ತೆ. ಅಷ್ಟು ಮಟ್ಟಿಗೆ ನಮ್ಮಲ್ಲಿ ತುಂಬಿಕೊಂಡಿರ್ತೀವಿ ನಾವು. ಬಟ್ ಮೇಲ್ನೋಟಕ್ಕೆ ನಾವು ತುಂಬಾ ಒಳ್ಳೆಯವರು ಅಂತ ನಾವು ಅಂದ್ಕೊಂಡಿರ್ತೀವಿ. ಅಲ್ಲ, ಎಲ್ಲರೂ ಕೆಟ್ಟವರು ಅಂತ ಹೇಳ್ತಿದ್ದೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ನಮ್ಮೊಳಗಡೆ ಅಷ್ಟು ಕಲ್ಮಶ ಇರುತ್ತೆ, ಅವನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಯಾವಾಗ ಆ ರೀತಿಯಲ್ಲಿ ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್, ಸರ್ ಅಂತೂ ಯಾವಾಗಲೂ ಹೇಳೋರು ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ ಅಂತ ಹೇಳಿ. ಯಾಕೆ ಹೇಳ್ತಿದ್ರು?
ಹೀಗೆ ನಾವು ತಿದ್ದುಕೊಂಡ್ರೆ ನಾಳೆಯ ಪ್ರಪಂಚಕ್ಕೆ ನಾವು ಸಿದ್ಧರಾಗ್ತೀವಿ. ನಾವು ಅದನ್ನು ತಿದ್ದುಕೊಳ್ಳಿಲ್ಲ ಅಂದು ಮುಂದಿನ ಪ್ರಪಂಚಕ್ಕೆ ನಮಗೆ ಎಲಿಜಿಬಿಲಿಟಿನೇ ಇಲ್ಲ. ಅಲ್ಲಿ ನಾವು ಹೋಗಬೇಕು, ಅಲ್ಲಿ ಜೀವಿಸ್ಬೇಕು. ಈಗ ಆಲ್ರೆಡಿ ಆ ಎನರ್ಜೀಸ್ ಭೂಮಿ ತುಂಬ ಹರಡ್ತಾ ಇದೆ. ಆ ಹರಡ್ತಾ ಇರೋದನ್ನ ನಾವು ಇನ್ನೂ ಇನ್ವಾಲ್ವ್ ಆಗಿ ಆ ಎನರ್ಜೀಸ್ ನಿನ್ನ ಸ್ಪ್ರೆಡ್ ಮಾಡಬೇಕಾಗಿದೆ ಇವತ್ತು. ಹಾಗೆ ಮಾಡಬೇಕು ಅಂದರೆ ನಮ್ಮಲ್ಲಿ ಎಲಿಜಿಬಿಲಿಟಿ ಬೇಕಲ್ವಾ? ನಾವು ಅದಕ್ಕೆ ಸಿದ್ಧರಾಗಬೇಕು. ಹಾಗೆ ಸಿದ್ಧರಾದಾಗ ಮಾತ್ರನೇ ನಮಗೆ ಮುಂದಿನ ವರ್ಕ್ ಕಾಯುತ್ತೆ. ಹಾಗೆ ಸಿದ್ಧರಾಗಬೇಕು ಅಂದಾಗ ನಮ್ಮಲ್ಲಿ ಅನ್ಕಂಡೀಷನಲ್ ಲವ್ ಅನ್ನೋದು ಬರಬೇಕು. ಪ್ರತಿಯೊಬ್ಬರನ್ನು ಯಾವುದೇ ಕಾರಣ ಇಲ್ಲದಲೇ ಪ್ರೀತಿಸುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾರ ಬಗ್ಗೆ ಕಮೆಂಟ್ಸ್ ತಲೆಯಲ್ಲಿ ಬಂದಿದ ತಕ್ಷಣ ನಮಗೆ ಅವೇರ್ನೆಸ್ ಬರಬೇಕು. ಅರ್ರೆ ನನ್ನ ಮನಸ್ಸು ಕಮೆಂಟ್ ಮಾಡಕ್ಕೆ ರೆಡಿ ಆಗ್ತಿದೆ, ನಾನು ಹಾಗೆ ಮಾಡಬಾರ್ದು. ಅಲ್ಲಿಗೆ ಕಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ನಾವು. ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಸಿದ್ಧರನ್ನಾಗಿ ಮಾಡ್ಕೋಬೇಕು. ಇನ್ನು ಸಾಕ್ಷಿ ಭಾವ ಬರುತ್ತೆ. ಹೇಗೆ ಸಾಕ್ಷಿ ಭಾವ? ನೋಡಿ ನೋಡದಂತಿರುವಂಥದ್ದು ಅಂತ ಹೇಳ್ತಾರೆ. ನೋಡಿ ನೋಡ್ದಲ್ಲೇ ಹೇಗಿರೋದಕ್ಕೆ ಸಾಧ್ಯ? ಎಲ್ಲರೂ ಕ್ವಶನ್ ಹಾಕೊಂತೀವಿ. ಅಂದರೆ ನಮ್ಮ ಮುಂದೆ ಅಷ್ಟು ಅನ್ಯಾಯ ನಡೀತಾ ಇದ್ರೆ ನಾವು ಹೇಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗತ್ತೆ? ಆದರೆ ಅವೇರ್ನೆಸ್ ಬರಬೇಕು. ಎಲ್ಲವೂ ಒಂದು ಕರ್ಮಾಧಾರಿತವಾಗಿ ನಡೀತಾ ಇದೆ, ಅಲ್ಲಿ ನನ್ನದೇನು ಪಾತ್ರ ಇಲ್ಲ. ನಾನು ಸುಮ್ಮನೆ ನೋಡಬೇಕು, ಎಷ್ಟು ಇನ್ವಾಲ್ವ್ ಆಗಬೇಕು ಅಷ್ಟು ಮಾತ್ರ ಇನ್ವಾಲ್ವ್ ಆಗಬೇಕು, ಪಕ್ಕಕ್ಕೆ ಜರುಗಬೇಕು ಅನ್ನೋ ಸಾಕ್ಷಿ ಭಾವ ಬರಬೇಕು. ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಹಾವಿರುತ್ತೆ. ಆ ಹಾವನ್ನ ಹೊಡೆದು ಹಾಕೋದಕ್ಕೆ ಅಂದ್ಬಿಟ್ಟು ಊರಿನ ಜನರೆಲ್ಲ ಸೇರ್ಕೊಂಡಿರ್ತಾರೆ. ಊರಿನ ಜನರೆಲ್ಲ ಒಂದು ದೊಡ್ಡ ದೊಡ್ಡ ಕಲ್ಲುಗಳು ಇಟ್ಕೊಂಡು, ದೊಣ್ಣೆ ಇಟ್ಕೊಂಡು ಆ ಹಾವನ್ನು ಹೊಡೆಯೋದಕ್ಕೆ ರೆಡಿಯಾಗಿ ಎಲ್ಲ ಹುಡುಕಾಡ್ತಾ ಇದ್ದಾರೆ. ಆಗಲೇ ಒಂದು 4 ಹೊಡೆತನೂ ಬಿದ್ದುಬಿಟ್ಟಿದೆ. ಆ ಹಾವಿಗೆ ಪ್ರಾಣ ಹೋಗಂತ ಸ್ಟೇಜ್ ಬಂದ್ಬಿಟ್ಟಿದೆ. ಆಗ ಒಬ್ಬ ಮುನಿ ಬರ್ತಾನೆ, ಒಬ್ಬ ಋಷಿ ಬರ್ತಾರೆ ಅಲ್ಲಿಗೆ. ಯಾಕೆ ಎಲ್ಲರೂ ಹಿಂಗಾಡ್ತಾ ಇದ್ದೀರಾ, ಏನಕ್ಕೆ ಯಾರಿಗೆ ಹೊಡಿತಾ ಇದ್ದೀರಾ ಅಂತ ಕೇಳಿದಾಗ, ಈ ಹಾವು ಎಲ್ಲರನ್ನ ಕಚ್ತಾ ಇದೆ, ಎಲ್ಲರನ್ನ ಕಚ್ಚಿ ಸಾಯಿಸ್ತಾ ಇದೆ, ಅದಕ್ಕೆ ಅದನ್ನು ಸಾಯಿಸಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವು ಅದನ್ನು ಹೊಡೆದಾಕೋಕ್ಕೆ ಎಲ್ಲರೂ ಹುಡುಕಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ಆ ಋಷಿ ಏನು ಮಾಡ್ತಾನೆ, ಹೋಗ್ಬಿಟ್ಟು ಆ ಹಾವನ್ನು ಎತ್ತಿ ಕತ್ತಿಗೆ ಹಾಕ್ಕೊಂಡು, ನೀವೇನು ಮಾಡಬೇಡ್ರಿ, ನಾ ಇದಕ್ಕೆ ದಾರಿ ತೋರಿಸ್ತೀನಿ ಅಂತ ಹೇಳಿ ಆ ಹಾವನ್ನು ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಆ ಹಾವಿಗೆ ಹೇಳ್ತಾರೆ, ಯಾಕೆ ನೀನು ಹಂಗೆ ಮಾಡ್ತಾ ಇದೀಯಾ ಅಂತಂದಾಗ, ಏನು ಮಾಡಲಿ, ಎಲ್ರೂ ಹಂಗೆ ಹೊಡಿತಾರೆ, ಅದಕ್ಕೆ ನಾನು ಕಚ್ತಿದ್ದೆ. ಇಲ್ಲ ನೀನು ಹಂಗೆ ಮಾಡಬಾರ್ದು, ನೀನು ಒಳ್ಳೆ ಹಾವಲ್ವಾ, ನೀನು ಜಾಣ ಹಾವಲ್ವಾ, ನೀನು ರಿಪೇರಿ ಆಗು, ನೀನು ಯಾರಿಗೂ ಏನು ಹಾನಿ ಮಾಡಬೇಡ ಅಂತ ಹೇಳಿ ಹೋಗ್ತಾರೆ. ಸರಿ, ಅಂಥ ದೊಡ್ಡ ಋಷಿ ಹೇಳಿದ್ದಾರೆ, ನಾನು ಪಾಲಿಸ್ಲೇಬೇಕಲ್ವಾ ಅಂತ ಹೇಳಿಬಿಟ್ಟು ಹಾವು ಹಾಗೇ ಇರೋದಕ್ಕೆ ಶುರು ಮಾಡುತ್ತೆ. ಇನ್ನೊಂದು ಸ್ವಲ್ಪ ದಿನ ಹೋಗುತ್ತೆ. ಇನ್ನೊಂದು 2-3 ವರ್ಷ ಹೋದ್ಮೇಲೆ ಮತ್ತೆ ಆ ಋಷಿ ಅದೇ ಮಾರ್ಗದಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಆ ಹಾವು ಸಿಗುತ್ತೆ. ನೋಡಿದ್ರೆ ಮೈಕೈಯೆಲ್ಲ ಗಾಯ, ಎಲ್ಲಿ ನೋಡಿದ್ರೂ ರಕ್ತದ ಕಲೆಗಳು ಆ ಹಾವಿಗೆ. ಯಾಕೆ ಹಿಂಗಾಗಿದೆಯಾ, ಅದಕ್ಕೆ ತ್ರಾಣನೇ ಇಲ್ಲ, ಸುಸ್ತಾಗಿ ಹೋಗ್ಬಿಟ್ಟಿದೆ ಅದು. ಯಾಕೆ ಹೀಗಿದೆಯಾ ನೀನು, ಏನಾಯಿತು, ಮತ್ತೆ ಏನು ಮಾಡಿಕೊಂಡೆ ಅಂತ ಕೇಳಿದ್ರೆ, ನೀವು ಹೇಳಿದ್ರಲ್ಲ ಸ್ವಾಮಿ, ನಾನು ಯಾರಿಗೂ ಏನು ಮಾಡ್ತಾ ಇರಲಿಲ್ಲ, ಆದರೆ ತುಂಟ ಮಕ್ಕಳು, ತರಲೆ ಜನಗಳು ನನ್ನನ್ನು ಕೆಣಕೋದಕ್ಕೋಸ್ಕರ ನನ್ನ ಅವಸ್ಥೆಯನ್ನು ಹೀಗೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳುತ್ತೆ. ನೀವೇನೋ ಹೇಳಿಬಿಟ್ರಿ ಸುಮ್ಮನಿರು ಅಂತ ಹೇಳಿಬಿಟ್ಟು, ನಾನು ಸುಮ್ಮನಿದ್ದಕ್ಕೆ ನೋಡ್ರಿ ನನಗೆ ಸಿಕ್ಕಿರೋ ಬಹುಮಾನ ಇದು ಅಂತ ಹೇಳಿಬಿಟ್ಟು. ಆಗ ಋಷಿ ಏನು ಹೇಳ್ತಾನೆ, ನಾನು ನಿನ್ನನ್ನು ಸುಮ್ಮನಿರು ಅಂತ ಹೇಳಿದ್ದೇನೋ ಕರೆಕ್ಟೇ, ಆದರೆ ಬುಸ್ಗುಟ್ಬೇಡ ಅಂತ ಹೇಳಿಲ್ಲಲ್ಲ. ನಿನ್ನನ್ನು ಅವ್ರು ಹೊಡಿಯಕ್ಕೆ ಬಂದಾಗ ನೀನು ಎದ್ದು ಬುಸ್ ಅನ್ಬಹುದಿತ್ತಲ್ವಾ. ನೀನು ಬುಸ್ ಅಂದರೆ ಅವ್ರು ಸುಮ್ಮನಾಗ್ತಾರೆ, ನೀನು ಕಚ್ಚಲೇಬೇಕಂತೇನಿಲ್ಲ. ಬುಸ್ಸನ್ನು ಯಾವ ಕ್ಷಣಕ್ಕೆ ಯಾವ ರೀತಿ ವರ್ತನೆ ಇರಬೇಕು ಅನ್ನೋದು ನಮ್ಮ ಕಾಮನ್ ಸೆನ್ಸ್. ಪತ್ರಿ ಸರ್ ಏನು ಹೇಳ್ತಿದ್ರು, ಕಾಮನ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಯಾಕೆ, ಯಾವ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ನಮ್ಮ ವರ್ತನೆ ಇರಬೇಕು, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಹಾಗೇ ಇರಬೇಕು. ಮತ್ತೆ ಅಂತಹ ಮಹಾಪುರುಷ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಕೋಪಿಸ್ಕೊಳ್ತಿದ್ರು. ಯಾಕೆ, ಆತ ಕೋಪಿಸ್ಕೊಳ್ತಿದ್ರೆ ಅಲ್ಲಿ ಕಾರ್ಯಗಳು ನಡೀತಿರ್ಲಿಲ್ಲ. ನಮ್ಮಂಥವ್ರನ್ನೆಲ್ಲರನ್ನು ತಯಾರು ಮಾಡಬೇಕು ಅಂದ್ರೆ ಆತನ ಕೋಪ ಅವಶ್ಯಕವಾಗಿ ಬೇಕಿತ್ತಲ್ಲಿ. ಮತ್ತೆ ಆ ಕೋಪ ಕೂಡ ಕೆಟ್ಟದ್ದಲ್ಲ, ಅದು ಕೂಡ ನಾವು ಬಳಸ್ಕೊಳ್ಳುವಂಥ ರೀತಿ ಮೇಲೆ ಹೋಗುತ್ತೆ ಅನ್ನೋದನ್ನ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ
ಸಾಕ್ಷಿಯಾಗಿ ಇರಬೇಕು. ಏನನ್ನ ಎಷ್ಟನ್ನ ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಯಾವ ಟ್ಯೂನ್ನಲ್ಲಿ ಮಾತಾಡಬೇಕು. ಎಲ್ಲ ಕಡೆ ಸಾಫ್ಟಾಗಿ ಮಾತಾಡಿದ್ರು ನಡೆಯಲ್ಲ, ಎಲ್ಲ ಕಡೆ ರೈಸ್ ಆಗಿ ಮಾತಾಡಿದ್ರು ನಡೆಯಲ್ಲ. ಮಕ್ಕಳ ಹತ್ರ ಹೋಗ್ಬಿಟ್ಟು ನೀನ್ ಹಾಗೆ ನೀನ್ ಹೀಗೆ ಅಂತ ಕೂಗಾಡಿದ್ರೆ ನಡೆಯುತ್ತಾ? ಕೇಳೋಂಥ ಮಾತನ್ನು ಕೇಳೋದಿಲ್ಲ ಮಕ್ಕಳು. ಅವರನ್ನ ನಾವೇ ತಪ್ಪದಾರಿಗೆ ಎಳ್ದಾಗತ್ತೆ. ಅದೇ ರೀತಿಯಲ್ಲಿ ನಮಗೆ ತೊಂದರೆ ಮಾಡ್ತಾ ಇರೋರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಹಾಗೆಲ್ಲ ಮಾಡ್ಬೇಡಪ್ಪ ಅಂದ್ರೆ ಕೇಳಿದ್ರೆ ಆಗತ್ತಾ? ಇಲ್ಲ. ಅಲ್ಲಿ ಸ್ವಲ್ಪ ವಾಯ್ಸ್ ಬೇಕೇ ಬೇಕು. ಅದು ನಮ್ಮ ಕಾಮನ್ ಸೆನ್ಸಿಗೆ ಬಿಟ್ಟಿರುವಂಥದ್ದು. ಯಾವುದನ್ನ ಯಾವ ರೀತಿ, ಯಾವ ಸಂದರ್ಭದಲ್ಲಿ, ಯಾವ ಟ್ಯೂನ್ನಿಂದ ನಾವು ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡೋದನ್ನೇ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ಈ ಮೂರರನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮಲ್ಲಿ ಅಪಾರವಾದ ಬದಲಾವಣೆ ಉಂಟಾಗುತ್ತೆ. ನಮ್ಮ ಚೈತನ್ಯ ಶಕ್ತಿ ಅನ್ನೋದು ವಿಸ್ತಾರವಾಗ್ತಾ ಹೋಗುತ್ತೆ. ಎಕ್ಸ್ಪ್ಯಾನ್ಷನ್ ಆಫ್ ಎನರ್ಜೀಸ್ ಅಂತ ಹೇಳ್ತಾರೆ. ನಮ್ಮ ಎನರ್ಜಿ ಸಿಸ್ಟಮ್ ಏನಿದೆ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ. ನಮ್ಮ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಅದ್ಭುತವಾಗಿ ಜಾಗೃತಿ ಆಗುತ್ತೆ. ಅದು ಜಾಗೃತಿ ಆಗ್ತಾ ಆಗ್ತಾ ಕೇವಲ ನಮ್ಮ ಆಜ್ಞಾಚಕ್ರದವರೆಗೂ ಮಾತ್ರ ನೀವು ಎಲ್ಲ ಕಡೆ ಉಲ್ಲೇಖಗಳನ್ನು ಕೇಳಿರ್ತೀರಾ. ಆ ಆಜ್ಞಾಚಕ್ರದಿಂದ ಸಹಸ್ರಾರವನ್ನ ರೀಚ್ ಆಗಿ ನಾವು ಏನು ಪತ್ರಿ ಸರ್ ಏನು ಹೇಳ್ತಿದ್ರು, ಯು ಆರ್ ದ ಗಾಡ್ಸ್ ಅಂತ ಹೇಳ್ತಿದ್ರು, ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಿದ್ರು. ಆ ಒಂದು ಗಾಡ್ ಸ್ಟೇಟಿಗೆ ನಮ್ಮನ್ನ ತಲುಪಿಸುತ್ತೆ. ನಾವು ಅಲ್ಲಿ ತಲುಪಬೇಕಂದ್ರೆ ಇಷ್ಟೆಲ್ಲ ಸಾಧನೆ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇಷ್ಟೆಲ್ಲ ಸಾಧನೆಯನ್ನ ಮಾಡೋದಕ್ಕೆ ನೀವೆಲ್ಲರೂ ಸಿದ್ಧ ಇದ್ದೀರಾ? ಎಲ್ಲರೂ ಶಂಬಲಕ್ಕೆ ಹೋಗೋಣವಾ? ಶಂಬಲಕ್ಕೆ ಹೋಗೋದಲ್ಲ, ಶಂಬಲ ಎನರ್ಜಿ ಆಲ್ರೆಡಿ ಇಲ್ಲೇ ಇದೆ. ನಾವೆಲ್ಲರೂ ಶಂಬಲದ ಜನತೆಗಳಾಗಬೇಕೀಗ. ನಮ್ಮ ಒಳಗಡೆ ಅಷ್ಟು ಅದ್ಭುತವಾದ ಪವಿತ್ರತೆ ಬೇಕು, ಅಷ್ಟು ಅನ್ಕಂಡೀಷನಲ್ ಲವ್ ಬೇಕು, ಅಷ್ಟು ಸಾಕ್ಷಿ ಭಾವ ಅನ್ನೋವಂಥದ್ದು ಬೇಕು. ಯಾವಾಗ ಇದನ್ನ ನಾವು ರೂಢಿಸ್ಕೊಳ್ತಾ ಹೋಗ್ತೀವಿ, ಶಂಬಲ ರಿಯಲ್ ಆಗಿ ನೋಡೋದಕ್ಕೆ ನಮಗೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಾವೆಲ್ಲರೂ ಶಂಬಲದಲ್ಲಿ, ಶಂಬಲ ಅಂದ್ರೆ ಇನ್ನೇನೋ ಅಲ್ಲ, ನಾವು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಸ್ವರ್ಗ ಭೂಮಿ ಮೇಲೆ ಬರುತ್ತಂತೆ, ಈ ಭೂಮಿ ಸ್ವರ್ಗ ಆಗತ್ತಂತೆ ಅಂತ ಕೇಳ್ತಾ ಇದ್ವಿ. ಜ್ಞಾಪಕ ಇದೆಯಾ? ಚಿಕ್ಕವರಿದ್ದಾಗಿಂದನೂ ಹೇಳ್ತಾ ಇದ್ರು, ಈ ಭೂಮಿ ಸ್ವರ್ಗ ಆಗತ್ತೆ, ಈ ಭೂಮಿ ಸ್ವರ್ಗ ಆಗತ್ತೆ. ಇದು ಹಿಂದೆ ನಾವು ಚಿಕ್ಕವರಿದ್ದಾಗಿಂದಲ್ಲ, ಸಹಸ್ರಾರು ವರ್ಷಗಳಿಂದ ಇದನ್ನ ಹೇಳ್ತಾ ಇದ್ದಾರೆ. ಯಾಕೆ? ಅದು ಆಗ್ಬೇಕು ಅನ್ನೋಂತಹ ಉದ್ದೇಶದಿಂದ ಹೇಳ್ತಾ ಇದ್ರು. ಈಗ ಆ ಉದ್ದೇಶ ನೆರವೇರ್ತಾ ಇದೆ. ಈ ಭೂಮಂಡಲ ಸ್ವರ್ಗವಾಗ್ತಾ ಇದೆ. ಆ ಸ್ವರ್ಗದಲ್ಲಿ ನಾವೆಲ್ಲರೂ ಬದುಕಬೇಕಂದ್ರೆ ಏನ್ ಬೇಕಾಗಿದೆ? ಆ ಎಲಿಜಿಬಿಲಿಟಿ ಬೇಕಾಗಿದೆ. ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಸಾಧನೆಯನ್ನ ಮಾಡಬೇಕಾಗಿದೆ. ನಾವು ಸಾಧನೆ ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಅರ್ಥ ಆಯ್ತಾ? ಮತ್ತೆ ಮಾಡ್ಬೇಕನ್ಸುತ್ತಾ ಬೇಡ ಅನ್ಸುತ್ತಾ? ಇಲ್ಲ, ಇದೇ ಪ್ರಪಂಚದಲ್ಲೇ ಸಾಕು ನಮಗೆ, ಇಷ್ಟೇ ಯಾಕೆಂದ್ರೆ ಈ ಪ್ರಪಂಚನೂ ಇರುತ್ತೆ, ಇದೇನು ಎಲ್ಲೂ ಹೊರಗಡೆ ಹೊರಟೋಗೋದಿಲ್ಲ. ಭೂಮಂಡಲ ಎಲ್ಲ ಶಂಬಲ ಆದ್ಮೇಲೆ ಈ ಥರ್ಡ್ ಡೈಮೆನ್ಷನ್ ಅನ್ನುವಂತಹ ಭೂಮಿ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಇರುವಂತಹ ಜನರು ಇರ್ತಾರೆ, ಆ ಬರೀ ಥರ್ಡ್ ಡೈಮೆನ್ಷನ್ಗೆ ಸೂಟಬಲ್ ಆಗುವಂತಹ ಜನರು ಇರ್ತಾರೆ. ಅವರೆಲ್ಲರೂ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಆಗ್ತಾರೆ. ಇದು 9th ಡೈಮೆನ್ಷನ್ಗೆ ಶಿಫ್ಟ್ ಆಗುತ್ತೆ. ಮತ್ತೆ ಈ 9th ಡೈಮೆನ್ಷನ್ ಅಲ್ಲಿ ಎಲ್ಲರೂ ಇರೋಣವಾ ಬೇಡವಾ? ಇರೋಣ. ಆಸೆ ಅಂತೂ ಖಂಡಿತ ಇದೆ ಅಲ್ವಾ? ಹೆಚ್ಚು ಈ ವಿನಾಶದ ಒಂದು ವಿಡಿಯೋಸ್ ಆಗಿರಬಹುದು, ನ್ಯೂಸ್ಗಳಾಗಿರಬಹುದು, ತುಂಬಾ ಸ್ಪ್ರೆಡ್ ಆಗ್ತಾ ಇದೆ ಈಗ. ನಮ್ಮ ಗಮನವನ್ನ ಏನ್ ಮಾಡಬೇಕು? ಆ ವಿನಾಶದ ಒಂದು ಸಿಚುಯೇಷನ್ಗಳಿಂದ ಶಿಫ್ಟ್ ಮಾಡಿ ಹೊಸ ಸೃಷ್ಟಿಯ ಕಡೆ ನಮ್ಮ ಗಮನವನ್ನ ಹರಿಸ್ಬೇಕು. ಯಾಕೆಂದ್ರೆ ನಮ್ಮ ಗಮನ ಎಲ್ಲಿ ಹರಿಯುತ್ತೋ ಅಲ್ಲಿ ಸೃಷ್ಟಿ ನಡೆಯುತ್ತೆ. ನೆಗೆಟಿವ್ ಆಗಿ ನಮ್ಮ ಗಮನ ಹೆಚ್ಚಿದ್ರೆ ಅಲ್ಲಿಯ ಕಡೆಗೆ ನಾವು ಎನರ್ಜೀಸ್ ಜಾಸ್ತಿ ಕೊಡ್ತೀವಿ. ನಮ್ಮ ಗಮನ ಹೊಸ ಸೃಷ್ಟಿಯ ಕಡೆ ಇದ್ರೆ ಹೊಸ ಸೃಷ್ಟಿಯ ಕಡೆಗೆ ನಮ್ಮ ಚೈತನ್ಯ ಶಕ್ತಿ ಹರಿತಾ ಹೋಗುತ್ತೆ. ಯಾಕೆಂದ್ರೆ ನಾವೇ ಚೈತನ್ಯ ಶಕ್ತಿ. ಚೈತನ್ಯ ಅಂದ್ರೆ ಇನ್ನೆಲ್ಲೋ ಇಲ್ಲ, ಅದು ಯಾವುದೋ ಒಂದು ವಸ್ತು ಅಲ್ಲ, ನಿಮ್ಮೆಲ್ಲರಲ್ಲಿ ಇರುವಂತಹದ್ದೇ ಚೈತನ್ಯ. ಆ ಚೈತನ್ಯವೇ ರೂಪಾಂತರಣವನ್ನ ಹೊಂದಬೇಕಾಗಿದೆ. ಈಗ ನೆಗೆಟಿವ್ ಆಗಿ ರೂಪಾಂತರಣ ಮಾಡ್ಕೋತಿರೋ, ಪಾಸಿಟಿವ್ ಆಗಿ ನಿಮ್ಮ ರೂಪಾಂತರಣ ಮಾಡ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು. ಈ ಎರಡರಲ್ಲಿ ಯಾವ ಕಡೆ ನಿಮ್ಮ ಗಮನ ಹರಿಯುತ್ತೋ, ಹೆಚ್ಚು ಹೆಚ್ಚು ಗಮನ ಯಾವ ಕಡೆ ಹೋಗುತ್ತೋ ಆ ಕಡೆ ಸೃಷ್ಟಿ ನಡೀತಾ ಹೋಗುತ್ತೆ. ಹೆಚ್ಚು ನ್ಯೂಸ್ಗಾಗ್ಲಿ, ಹೆಚ್ಚು ಗಾಸಿಪ್ಸಿಗಾಗ್ಲಿ ಗಮನ ಹರಿಸ್ಬೇಡಿ.
ಹೆಚ್ಚು ಹೊಸ ಸೃಷ್ಟಿಯ ಬಗ್ಗೆ ಗಮನ ಹರಿಸೋಣ. ಅದ್ಭುತವಾದ ಪ್ರಪಂಚ ಬರೋದಿಕ್ಕೆ ತಯಾರಾಗಿ ನಿಂತಿದೆ, ಅದನ್ನ ಸ್ವಾಗತಿಸೋಣ. ಅದರೊಳಗೆ ನಾವು ಬದುಕೋಣ. ಅದರಲ್ಲಿ ಬದುಕಿದ್ರೆ ಎಷ್ಟೆಲ್ಲ ಅದ್ಭುತವಾದ ಪ್ರಪಂಚ ಇದೆ ಅನ್ನೋದು ಅರ್ಥ ಆಗತ್ತೆ. ಮತ್ತೆ ಅಂತಹ ಒಂದು ಅದ್ಭುತದ ಕಡೆಗೆ ನಮ್ಮ ಪ್ರಯಾಣವನ್ನ ಮಾಡ್ಕೊಳ್ಳೋಣವಾ? ಖಂಡಿತನಾ? ಪ್ರಾಮಿಸ್ ಮಾಡ್ತೀರಾ? ಯಾಕೆಂದ್ರೆ ನಿಮ್ಮ ಪ್ರಾಮಿಸನ್ನ ನಾನು ಅಲ್ಲಿ ಮಹಾವತಾರ್ ಬಾಬಾಜಿಗೆ ತಲುಪಿಸ್ಬೇಕಾಗಿದೆ. ಖಂಡಿತ. ಹಾಗಿದ್ರೆ ಮತ್ತೆ ಶಂಬಲದಲ್ಲಿ ಮೀಟ್ ಮಾಡೋಣ. ಸಾಧ್ಯವಾದರೆ ಶಂಬಲ ಪುಸ್ತಕ ಪ್ರಿಂಟ್ ಆಗಿದೆ, ಅದನ್ನು ತೆಗೆದುಕೊಂಡು ಓದಿ. ಇನ್ನೂ ಅದ್ಭುತವಾದ ವಿಚಾರಗಳಿದೆ ಅದರೊಳಗೆ, ಬಹಳಷ್ಟು ವಿಚಾರಗಳಿದೆ. ಅದೆಲ್ಲವೂ ಕೂಡ ನಾನು ಬರೆದಿಲ್ಲ, ಅದೆಲ್ಲವೂ ಬಂದಿರೋವಂಥದ್ದು ಮೇಲಿನಿಂದ ಮಾಸ್ಟರ್ಸ್ ಕೊಟ್ಟಿರೋವಂಥ ಒಂದು ಮೆಸೇಜಸ್. ಅವೆಲ್ಲ ಪ್ರತಿಯೊಂದಕ್ಕೂ ಅರ್ಥ ಕೊಟ್ಟಿದ್ದಾರೆ. ದಶಾವತಾರ ಅಂದರೆ ಏನು, ಅಷ್ಟಲಕ್ಷ್ಮೀರು ಅಂದರೆ ಏನು, ಅವೆಲ್ಲದಕ್ಕೂ ಕೂಡ ಅರ್ಥ ಇದೆ. ಯಾವುದು ಸುಮ್ಮನೆ ಮಾಡಿಲ್ಲ. ಅದಕ್ಕೆ ಅದನ್ನು ಸಾಧ್ಯವಾದರೆ ಆ ಪುಸ್ತಕವನ್ನು ಓದಿ. ನಾವೆಲ್ಲರೂ ಮತ್ತೆ ಶಂಬಲದಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.